Good morning, dear brothers and sisters. ಮುಂಜಾನೆ ನಮ್ಮ ಸ್ವಲ್ಪ ಹೊತ್ತಿನ ಧ್ಯಾನಕ್ಕಾಗಿ ಎಫೆಸದವರೆಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯಕ್ಕೆ ನಮ್ಮ ಗಮನ ಹರಿಸೋಣ. We'll turn our attention to Ephesians chapter 6. ಎಫೆಸದವರೆಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 10ನೇ ವಚನದಿಂದ ನಾವು ಓದಿಕೊಳ್ಳೋಣ. Ephesians chapter 6 verse 10 onwards. Finally, my brethren, be strong in the Lord and in the power of his might. ಕಡೆ ಮಾತೇನೆಂದರೆ ನೀವು ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. Verse 11. Put on the whole armor of God that he may be able to stand against the wiles of the devil. 11ನೇ ವಚನ. ಸೈತಾನನ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ. Verse 12. For we wrestle not against flesh and blood, but against principalities, against powers, against the rulers of the darkness of this world, against spiritual wickedness in high places. ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜತ್ವಗಳ ಮೇಲೆಯೂ ಅಧಿಕಾರಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ. Verse 13. Wherefore take unto you the whole armor of God that ye may be able to withstand in the evil day, and having done all to stand. ಆದ್ದರಿಂದ ಕಠಿಣ ಯುದ್ಧವು ನಡೆಯುವ ದಿವಸಗಳಲ್ಲಿ ಆ ವೈರಿಗಳನ್ನು ಎದುರಿಸುವುದಕ್ಕೆ ಮಾಡಬೇಕಾದ್ದೆಲ್ಲವನ್ನು ಮಾಡಿ ಜಯಶಾಲಿಗಳಾಗಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ತೆಗೆದುಕೊಳ್ಳಿರಿ ಎಂಬುವಂತಾದೆ. ಪ್ರೇರೆ, ಕರ್ತನ್ ತಾನೇ ನಾವು ಓದಿದಂತಹ ಒಂದು ವಾಕ್ಯ ಭಾಗವನ್ನು ಆಶೀರ್ವದಿಸಲಿ. ಪ್ರೇರೆ, ವಿ ಆರ್ ಲಿವಿಂಗ್ ಇನ್ ದ ಮಿಡ್ಸ್ಟ್ ಆಫ್ ದ ಡೆಡ್ಲಿ ಪ್ಯಾಥೋಜನ್ಸ್. ನಮಗೆ ಅಗೋಚರವಾದಂತಹ ರೋಗಾಣುಗಳ ಮಧ್ಯದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಎನಿ ಡೌಟ್? ಏನಾದ್ರು ಡೌಟ್ ಇದೆಯಾ? ಬ್ಯಾಕ್ಟೀರಿಯಾ, ವೈರಸ್, ಈ ರೀತಿಯಾದ ರೋಗಾಣುಗಳ ಮಧ್ಯೆ ವಿ ಆರ್ ಕ್ಯಾರಿಂಗ್ ಆನ್ ಅವರ್ ಲೈಫ್. ಇಫ್ ಯು ಗೋ ಬ್ಯಾಕ್ ಟು 80-100 years ಬ್ಯಾಕ್, ಸುಮಾರು 80-100 ವರ್ಷಗಳ ಹಿಂದೆ ಹೋದ್ರೆ ದೇರ್ ವಾಸ್ ಡೆಡ್ಲಿ ಕಾಲರಾ, ಮಲೇರಿಯಾ, ಟಿಬಿ, ಡಿಫ್ತೀರಿಯಾ, ಈ ರೀತಿಯಾದಂತಹ ಡೆಡ್ಲಿ ಡಿಸೀಸಸ್ ವೇರ್ ದೇರ್. ಈ ರೀತಿಯಾದಂತಹ ಇವೆಲ್ಲ ಅಗೋಚರವಾದಂತಹ ರೋಗಾಣುಗಳಿಂದ ಬಂದಂತಹ ಒಂದು ಕಾಯಿಲೆಗಳಾಗಿದ್ದವು. ನಮ್ಮ ಹಿರಿಯರು ಅವ್ರು ಹೇಳ್ತಾ ಇದ್ರು, ಅನೇಕರು ಇಲ್ಲಿಂದ ಕೊಳ್ಳೇಗಾಲ ಅಥವಾ ಮಾದೇಶ್ವರ ಬೆಟ್ಟ ದಾರಿಲಿ ಆ ಒಂದು ಜಾತ್ರೆಗಳಿಗೆ ಹೋಗುವಂತ ಸಮಯದಲ್ಲಿ ಆ ಒಂದು ಭಯಾನಕವಾದಂತಹ ರೋಗಗಳ ಒಂದು ಕಾರಣದಿಂದ ರೋಡಿನಲ್ಲೇ ಅನೇಕ ಹೆಣಗಳು ಅಲ್ಲಿ ಬಿದ್ದಿರ್ತಾ ಇದ್ವು ಎಂಬುದಾಗಿ ನಮ್ಮ ಹಿರಿಯರು ಅವರು ಹೇಳ್ತಾ ಇದ್ರು. ಸೊ ವಿ ಆರ್ ಲಿವಿಂಗ್ ಇನ್ ದ ಮಿಡ್ಸ್ ಆಫ್ ಡೆಡ್ಲಿ ಪ್ಯಾಥೋಜನ್ಸ್. ನಮಗೆ ಅಗೋಚರವಾದಂತಹ ರೋಗಾಣುಗಳ ಮಧ್ಯದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಬೇರೆ ಅಷ್ಟು ಮಾತ್ರವಲ್ಲ, ನಮ್ಮ ಒಂದು ಜನರೇಷನ್ ಅಲ್ಲಿ ಜಸ್ಟ್ ಫ್ಯೂ ಇಯರ್ಸ್ ಬ್ಯಾಕ್ COVID-19 ಎಲ್ಲರೂ ಸಹ ನಮ್ಗೆ ಗೊತ್ತುಂಟು. ಪ್ರಾಯಶಃ ನನಗೆ ಅದೇ ಫಸ್ಟ್ ಟೈಮ್ ನಾನು ನೋಡಿದಂಥದ್ದು. ಡಾಕ್ಟರ್ಗಳಿಗೂ ಸಹ ಈ ಒಂದು ರೋಗಾಣುಗಳು ಎಂಬುದಾಗಿ ಹೇಳಿದ್ರೆ ಇಷ್ಟೊಂದು ಭಯ ಡಾಕ್ಟರ್ಗಳಿಗಿದೆ ಎಂಬುದಾಗಿ ಆಗಲೇ ಸಹ ಗೊತ್ತಾಯಿತು. ಯಾಕೆಂಬುದಾಗಿ ಹೇಳಿದ್ರೆ ಡಾಕ್ಟರ್ಗಳು PPE ಕಿಟ್ ಹಾಕೊಂಡಿದ್ದೇನೋ, ಮಾಸ್ಕ್ ಹಾಕಿದ್ದೇನೋ, ಅದ್ರ ಮೇಲೆ ಹೆಲ್ಮೆಟ್ ಹಾಕಿದ್ದೇನೋ, ಅದ್ರ ಮೇಲೆ ಮುಂದ್ಗಡೆ ಒಂದು ಶೀಲ್ಡ್, ಅದ್ರ ಮೇಲೆ ಪೇಷಂಟ್ ಅನ್ನು ದೂರದಲ್ಲಿ ಕೂರಿಸ್ಕೊಳ್ಳುವಂತಹದ್ದು. ಪೇಷಂಟ್ ಟಚ್ ಸಾಕಲು ಡಾಕ್ಟರ್ಸ್ ಮಾಡ್ತಾ ಇರಲಿಲ್ಲ. ದೂರದಲ್ಲೇ ನಿಂತು ಜ್ವರ ಇದ್ರೆ ದಯವಿಟ್ಟು ನೀವು ಚೆಕ್ ಮಾಡಿಸ್ಕೊಂಡು ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡು ಬನ್ನಿ ಎಂಬುದಾಗಿ ಹೇಳ್ತಾ ಇದ್ರು. ಡಾಕ್ಟರ್ಸ್ಗೂ ಸಹ ಅಷ್ಟು ಭಯ ಇದೆ ಎಂಬುದಾಗಿ ಆಗಲೇ ಸಹ ನಮ್ಗೆ ಗೊತ್ತಾಗಿದ್ದು. ಪ್ರಿಯರೇ, ವಿ ಆರ್ ಲಿವಿಂಗ್ ಇನ್ ದ ಮಿಡ್ಸ್ಟ್ ಆಫ್ ಡೆಡ್ಲಿ ಪ್ಯಾಥೋಜನ್ಸ್. ಅಗೋಚರವಾದಂತಹ ರೋಗಾಣುಗಳ ಮಧ್ಯದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಪ್ರಿಯರೇ, ದಟ್ ಈಸ್ ಅವರ್ ಫಿಸಿಕಲ್ ಲೈಫ್, ಫಿಸಿಕಲ್ ವರ್ಲ್ಡ್. ಶಾರೀರಿಕವಾದಂತಹ ಜೀವಿತ, ಶಾರೀರಿಕವಾದಂತಹ ಲೋಕದಲ್ಲಿ ಆ ರೀತಿಯಾಗಿ ನಾವು ಜೀವಿಸ್ತಾ ಇದ್ದೇವೆ. ಬಟ್ ಇನ್ ದ ಸೇಮ್ ಮ್ಯಾನರ್ ಅವರ್ ಸ್ಪಿರಿಚುವಲ್ ಲೈಫ್ ಈಸ್ ಆಲ್ಸೋ ಅಟ್ಯಾಕ್ಡ್ ಬೈ ಅನ್ಸೀನ್ ಡೆಡ್ಲಿ ಫೋರ್ಸ್. ಅದೇ ರೀತಿಯಲ್ಲಿ ಪ್ರೇರೆ, ಯಾವ ರೀತಿಯಲ್ಲಿ ಅಗೋಚರವಾದಂತಹ ರೋಗಾಣುಗಳ ಮಧ್ಯೆ ನಾವು ಜೀವಿಸ್ತಾ ಇದ್ದೇವೋ ಅದೇ ರೀತಿಯಲ್ಲಿ ನಮ್ಮ ಆತ್ಮಿಕವಾದಂತಹ ಜೀವಿತವೂ ಸಹ ಅಗೋಚರವಾದಂತಹ ವೈರಿಗಳ ಹಿಂದೆ ದಾಳಿಗೆ ನಾನಾ ವಿಧವಾಗಿ ತುತ್ತಾಗುತ್ತಾ ಇದ್ದೇವೆ ಎಂಬಂತ ಅರಿವು ನಮಗೆ ಇಲ್ಲದೆ ಇರುವಂತಹದ್ದೇ ದುಃಖಕರವಾದಂತಹ ಸಂಗತಿ. We'll do everything to safeguard our physical life. ನಮಗೆಲ್ಲ ರೀತಿಯಲ್ಲಿ ನಮ್ಮ ಶಾರೀರಿಕವಾದಂತಹ ಸಂಗತಿಗಳನ್ನು ನಾವು ಸೇಫ್ ಗಾರ್ಡ್ ಮಾಡಲಿಕ್ಕೆ ಅದಕ್ಕೆ ಬೇಕಾದಂತ ಎಲ್ಲ ಪ್ರಿಕಾಷನ್, ಎಲ್ಲಿ ನಮಗೆ ರೋಗ ನಮಗೆ ಕಾಯಿಲೆ ಬರ್ತದೆ ಏನೆಂಬುದಾಗಿ ಎಲ್ಲ ರೀತಿಯ ಪ್ರಿಕಾಷನ್ ನಾವು ತೆಗೆದುಕೊಳ್ತೇವೆ. ಆದ್ರೆ ನಮ್ಮ ಸ್ಪಿರಿಚುವಲ್ ಲೈಫ್ ಈಸ್ ಆಲ್ಸೋ ಅಟ್ಯಾಕ್ಡ್ ಬೈ ದ ಡೆಡ್ಲಿ ಫೋರ್ಸ್. ನಮಗೆ ಅಗೋಚರವಾದಂತಹ ರೀತಿಯಲ್ಲಿ ಅಗೋಚರವಾದಂತಹ ಸಂಗತಿಗಳಿಂದ ಆತ್ಮಿಕವಾದಂತಹ ಜೀವಿತಕ್ಕೂ ಆತ್ಮಿಕವಾದಕ್ಕೆ ಅನಾರೋಗ್ಯ ತರುವುದಕ್ಕೂ ಎಲ್ಲ ರೀತಿಯ ಡೆಡ್ಲಿ ಫೋರ್ಸ್ ಅಟ್ಯಾಕಿಂಗ್, ಅದೇ ರೀತಿಯ ಅಟ್ಯಾಕಿಗೆ ನಾವು ಒಳಗಾಗಿದ್ದೇವೆ ಎಂಬುದನ್ನು ನಾವು ಮರೆತು ಬಿಟ್ಟಿದ್ದೇವೆ. ಅದಕ್ಕೆ ಯಾವುದೇ ರೀತಿಯ ಪ್ರಿಕಾಷನ್ ತೆಗೆದುಕೊಳ್ಳದೆ ಹಾಗೆ ನಮ್ಮ ಲೈಫ್ ಅನ್ನು ಮುಂದೆ ಸಾಗಿಸ್ಕೊಂಡು ಹೋಗ್ತಾ ಇರುವಂತಹದ್ದು ದುಃಖಕರವಾದಂತಹ ಸಂಗತಿ. ಬೇರೆ ಕೆಲವು ತಿಂಗಳುಗಳ ಹಿಂದೆ ನಾವು ಸ್ಟಡಿಂಗ್ ಅಬೌಟ್ ಸೈತಾನನ ಕುರಿತಾದಂತಹ ಅನೇಕ ಸಂಗತಿಗಳನ್ನು ಅವಲೋಕನ ಮಾಡ್ತಾ ಬಂದೆವು. ಪ್ರಾಯಶಃ ನಿಮ್ಮ ನೆನಪಿಗೆ ಬರ್ತದೆ ಎಂಬುದಾಗಿ ನೆನೆಸ್ತೇನೆ. ಜಸ್ಟ್ ಟು ರಿಕ್ಯಾಪ್ ಆ ಒಂದು ಸಂಗತಿಗಳನ್ನು ಮುಂಜಾನೆ ಇನ್ನು ಸ್ವಲ್ಪ ಮುಂದಕ್ಕೆ ನಾವು ಸೈತಾನನ ಕುರಿತಾದಂತಹ ಅವಲೋಕನವನ್ನು ನಾವು ಮಾಡುವಂತರಾಗೋಣ. ಕಳೆದ ಬಾರಿ ನಾವು ನೋಡ್ತಾ ಬಂದೆವು ಪ್ರೇರೆ, ಎಜೆಕಿಯಲ್ ಚಾಪ್ಟರ್ 28 28ನೇ ಅಧ್ಯಾಯದಲ್ಲಿ ವಾಟ್ creation he was. ಸೈತಾನನ ಪ್ರೇರ, ಸೈತಾನ ಆಗುವುದಕ್ಕಿಂತ ಮೊದಲು how God created him
ಪ್ರಿಯರೇ, ಯಾವ ರೀತಿಯಲ್ಲಿ ದೇವರು ಆತನನ್ನು ಉಂಟು ಮಾಡಿದ್ರು. He was the highest archangel in the heaven. ಪರಲೋಕದಲ್ಲಿ ಅತ್ಯುನ್ನತ ಸ್ಥಾನದಲ್ಲಿ ಇದ್ದಂತ ಪ್ರಧಾನ ದೂತನು ಆತನು ಆಗಿದ್ದನು. Every precious stone was his attire. ಪ್ರಿಯರೇ, ಎಲ್ಲಾ ರೀತಿಯ ಆ ನವರತ್ನಗಳಿಂದ ಭೂಷಿತನಾಗಿದ್ದನು. ಪ್ರಿಯರೇ, ಆತನ ಕುರಿತಾಗಿ ನೋಡುವಾಗ ಅಲ್ಲಿ ಓದುವಂತರಾಗಿದ್ದೇವೆ. ಸಾರ್ಡಿಸ್, ಟೊಪಾಸ್, ಡೈಮಂಡ್, ಬೆರಿಲ್, ಆರಿಕ್ಸ್, ಜಾಸ್ಪರ್ ಎಂಬುದಾಗಿ ಕಾರ್ಬಿಂಕಲ್, ಗೋಲ್ಡ್, ಎಲ್ಲಾ ರೀತಿಯ ನವರತ್ನಗಳಿಂದ ಭೂಷಿತನಾಗಿದ್ದನು. ಅಷ್ಟು ಮಾತ್ರವಲ್ಲ ಪ್ರಿಯರೇ, ಆತನನ್ನು ದೇವರು ಸೃಷ್ಟಿ ಮಾಡಿದಾಗ he has an inbuilt music system in him. ಆತನಲ್ಲಿ ಮ್ಯೂಸಿಕ್ ಸಿಸ್ಟಮ್ ಸಹ ಇತ್ತು ಎಂಬುದಾಗಿ ನೋಡುವಂತರಾಗಿದ್ದೇವೆ. ಮಾತ್ರವಲ್ಲ, the same chapter verse 14 14ನೇ ವಚನ ನೋಡುವಂತರಾಗಿದ್ದೇವೆ. He was the anointed cherub that covereth. ಆತನು ಪ್ರಿಯರೇ ನೆರಳು ಕೊಡುವಂತ ಕೆರೂಬಿ, ಸಿಂಹಾಸನಕ್ಕೆ ನೆರಳು ಕೊಡುವಂತ ಕೆರೂಬಿ ಆಗಿ ದೇವರು ಆತನನ್ನು ಸೃಷ್ಟಿ ಮಾಡಿ ಆತನು ನೇಮಿಸಿದ. He was the highest archangel in heaven. ಪರಲೋಕದಲ್ಲಿ ಅತ್ಯಂತ ಉತ್ತಮ ಸ್ಥಾನದಲ್ಲಿ ದೇವರು ಆತನನ್ನು ಉಂಟು ಮಾಡಿದನು. ಪ್ರಿಯರೇ, ಮುಂದಿನ ವಚನ ನಾವು ಹೀಗೆ ಓದುವಂತರಾಗಿ 13ನೇ ವಚನದಲ್ಲಿ ಪ್ರಿಯರೇ, ಆದರೆ ಥಾಟ್ ಕೇಮ್ ಇನ್ ಹಿಸ್ ಮೈಂಡ್. ಆದರೆ ಆತನಿಗೆ ಐಶಾ ಬುಕ್ ಆಫ್ ಐಶಾ ಚಾಪ್ಟರ್ 14 ವರ್ಸ್ 13 ನಾವು ಹೀಗೆ ಓದುವಂತರಾಗಿದ್ದೇವೆ. ನೀನು ನಿನ್ನ ಮನಸ್ಸಿನಲ್ಲಿ, ನಾನು ಆಕಾಶಕ್ಕೆ ಹತ್ತಿ ಉತ್ತರ ದಿಕ್ಕಿನ ಕಟ್ಟ ಕಡಿಯಿರುವ ಸುರಗಣ ಪರ್ವತದಲ್ಲಿ ನನ್ನ ಸಿಂಹಾಸನವನ್ನು ದೇವರ ನಕ್ಷತ್ರಗಳಿಗಿಂತ ಮೇಲೆ ಏರಿಸಿ ಆಸೀನನಾಗುವೆನು. So what do we see here? Just a thought came into his mind. The first lesson, ಮೊದಲನೆಯ ಪಾಠ ನಾವು ಇಲ್ಲಿ ಕಲಿಯುವಂಥದ್ದು ಏನೆಂಬುದಾಗಿದ್ರೆ, about sin, it did not came by action. ಯಾವುದೇ ರೀತಿಯ ಕಾರ್ಯವನ್ನು ಮಾಡೋದ್ರಿಂದ ಬರಲಿಲ್ಲ. ಯಾವುದೇ ರೀತಿಯ ಮಾತನಾಡುವುದರ ಮುಖಾಂತರವಾಗಿ ಅಲ್ಲಿ ಪಾಪ ಪ್ರವೇಶ ಮಾಡಲಿಲ್ಲ. That sin came by thought. ಆಲೋಚನೆ ಸೈತಾನನಿಗೆ ಅಲ್ಲಿ ಬಂದಿತ್ತು ಅಷ್ಟೇ. ನಾನು ನನ್ನ ಸಿಂಹಾಸನವನ್ನು ದೇವರಿಗೆ ಸರಿ ಸಮಾನವಾಗಿ ನಾನು ಹಾಕಿಕೊಳ್ತೇನೆ. ಐ ವಿಲ್ ಸ್ಟೇ ಇನ್ ದ ಹೈಯೆಸ್ಟ್ ಪೊಸಿಷನ್. ದೇವರ ಆ ನಕ್ಷತ್ರಗಳಿಗಿಂತಲೂ ಎತ್ತರದಲ್ಲಿ ನಾನು ಸಿಂಹಾಸನವನ್ನು ಹಾಕಿ ನಾನು ಸ್ಥಾಪಿಸ್ತೇನೆ ಎಂಬುದಾಗಿ ಆತನು ಆಲೋಚನೆ ಮಾಡಿದ್ದು. The thought came into his mind. ಅಷ್ಟೇ ಪ್ರಿಯರೇ, ಯಾರ ಜೊತೆಯಲ್ಲೂ ಆತನು ಮಾತನಾಡಲಿಲ್ಲ, ಯಾರ ಜೊತೆಯಲ್ಲಿ he did not say anything. The thought came into his mind. ಪ್ರಿಯರೇ, what do we learn here? The very first sin in the universe came in the mind. ಆಲೋಚನೆಯಲ್ಲಿ ಅದು ಮೊದಲನೇದಾಗಿ ಅಲ್ಲಿ ಪ್ರಾರಂಭವಾಯಿತು. He said only in his heart, ತನ್ನ ಹೃದಯದಲ್ಲಿ ಆತನು ಅಂದುಕೊಂಡೇನು, ನನ್ನ ಸಿಂಹಾಸನವನ್ನು ನಾನು ಯಾಕೆ ಅಲ್ಲಿ ಸ್ಥಾಪಿಸಬಾರದು, ದೇವರಿಗೆ ಸರಿ ಸಮಾನವಾಗಿ ನಾನು ಯಾಕೆ ಕಾಣಿಸಿಕೊಳ್ಳಬಾರದು ಎಂಬುದಾಗಿ. ಪ್ರಿಯರೇ, the same thing that happens in our lives, in our spiritual life, ಆತ್ಮಿಕವಾಗಿಯೂ ಸಹ, the first thing that damages, the first thing that attacked by Satan is our mind. ನಮ್ಮ ಮನಸ್ಸನ್ನು ಆತನು ಮೊದಲು ತನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳಲು, ನಮ್ಮ ಮನಸ್ಸಿನಲ್ಲಿ ಪರಿಣಾಮವನ್ನು ಬೀರಲು ಎಲ್ಲಾ ರೀತಿಯ ಕಾರ್ಯವನ್ನು ಆತನು ಮಾಡುವಂತನಾಗಿದ್ದಾನೆ. ಬೇರೆ ಮಾತ್ರವಲ್ಲ ಪ್ರಿಯರೇ, ಮತ್ತೊಂದು ವರ್ಷ ನಾವು ಹೀಗೆ ಓದುವಂತರಾಗಿದ್ದೇವೆ 14ನೇ ವಚನದಲ್ಲಿ, ಉನ್ನತ ಮೇಘಮಂಡಗಳ ಮೇಲೆ ಏರಿ ಉನ್ನತೋನ್ನತನಿಗೆ ಸರಿ ಸಮಾನಾಗುವೆನು ಅಂದುಕೊಂಡಿದ್ದೀಯಲ್ಲ, ಆದರೆ ನೀನು ಅಲ್ಲಿಂದ ದಬ್ಬಲ್ಪಟ್ಟಿ. ಪ್ರಿಯರೇ, he was the highest archangel. ಅತ್ಯುನ್ನತ ಪ್ರಧಾನ ದೂತನು. ಎಲ್ಲ ಬಿಲಿಯನ್ಸ್ ಆಫ್ ಏಂಜಲ್ಸ್ ವೇರ್ ರೆಸ್ಪೆಕ್ಟಿಂಗ್ ಹಿಮ್. ಆತನಿಗೆ ಗೌರವವನ್ನು ಕೊಡ್ತಾ ಇದ್ರು. ಹಿ ಇಸ್ ಅವರ್ ಲೀಡರ್ ಎಂಬುದಾಗಿ ಪ್ರಿಯರೇ. ಆದರೆ ಹಿ ವಾಸ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ದಟ್. ಪ್ರಿಯರೇ, ಅನೇಕ ಬಾರಿ ಪಾಪವು ಪ್ರವೇಶ ಮಾಡುವುದು ಯಾವಾಗ ಎಂಬುದಾಗಿ, ಸಿನ್ ಕಮ್ಸ್ ಫ್ರಮ್ ಎ ಡಿಸ್ಸ್ಯಾಟಿಸ್ಫ್ಯಾಕ್ಷನ್. ನಮಗೆ ಇರುವುದರಲ್ಲಿ ಸಂತೃಪ್ತಿ ಇಲ್ಲ, ನಮಗೆ ಇನ್ನೂ ಸಹ ಹೆಚ್ಚಾಗಿ ಬೇಕು ಎಂಬುದಾಗಿ ಯಾವಾಗ ನಮ್ಮ ಮನಸ್ಸಿನಲ್ಲಿ ಪ್ರಾರಂಭ ಆಗ್ತದೋ ಅಲ್ಲಿ ಪಾಪಕ್ಕೆ ಅದು ಮಾರ್ಗವನ್ನು ಮಾಡಿಕೊಟ್ಟ ಹಾಗೆ. ಪ್ರಿಯರೇ, Satan was not happy with the position what God had given. He was the highest powerful man, powerful being in heaven. ಪರಲೋಕದಲ್ಲಿ ಉನ್ನತ ಸ್ಥಾನದಲ್ಲಿ ಆತನು ಇದ್ದನು. ಪ್ರಿಯರೇ, everybody was respecting him, honoring him. ಆದರೆ he was not satisfied with that. ಪ್ರಿಯರೇ, in our lives ಅದೇ ರೀತಿಯಾಗಿ ಯಾವಾಗ ದೇವರು ಕೊಟ್ಟಿದ್ರಲ್ಲಿ ನಾವು ಸಂತೃಪ್ತಿ ಇಲ್ಲವೋ, ಯಾವಾಗ ಕಂಟೆಂಟ್ಮೆಂಟ್ ಅನ್ನುವಂಥದ್ದು ಅಲ್ಲಿ ಬರುವುದಿಲ್ಲವೋ ಪ್ರಿಯರೇ, ಆಗ ಅಲ್ಲಿ ಪಾಪದ ಒಂದು ಪ್ರವೇಶಕ್ಕೆ ಅದು ನಾಂದಿ ಹಾಡುವಂಥದ್ದಾಗಿದೆ. ಈ ಮುಂಜಾನೆ ಒಂದು ಕ್ಷಣ ಅವಲೋಕನ ಮಾಡಿಕೊಳ್ಳೋಣ ಪ್ರಿಯರೇ. God, ಕರ್ತನೇ, ಥ್ಯಾಂಕ್ ಯು ಫಾರ್ ಆಲ್ ದಟ್ ಯು ಹ್ಯಾಸ್ ಗಿವನ್. ಹೆಲ್ಪ್ ಮೀ ಸೊ ದಟ್ ಐ ಮೇ ಬಿ ಕಂಟೆಂಟ್ ಇನ್ ವಾಟ್ ದೌ ಹ್ಯಾಸ್ ಗಿವನ್ ಟು ಮೀ. ನೀನು ನನಗೆ ಕೊಟ್ಟಿರುವುದರಲ್ಲಿ ಸಂತೃಪ್ತಿ ಆಗಿರುವ ಹಾಗೆ ನನಗೆ ಜ್ಞಾನೋದಯವನ್ನು ಕೊಡು. ಪ್ರಿಯರೇ, pride was the first sin that entered. ಮಾತ್ರ ಪ್ರಿಯರೇ, ಕಳೆದ ಬಾರಿ we saw about a Chinese military officer, ಸುಮಾರು ಶತಮಾನಗಳ ಹಿಂದೆ ಆತನು ದ ಆರ್ಟ್ ಆಫ್ ವಾರ್ ಎಂಬುದಾಗಿ ಫೇಮಸ್ ಬುಕ್ he wrote. ಆ ಒಂದು ಬುಕ್ಕಿನಲ್ಲಿ ಆತನು ಹೇಳಿದಂತ ಮಾತೇನೆಂಬುದಾಗಿ ಹೇಳಿದ್ರೆ, ಇಫ್ ಯು ನೋ ದ ಎನಿಮಿ and know yourself, you need not fear the result of 100 battles. ನಿನ್ನ ವೈರ್ಯ ಕುರಿತಾಗಿ ನೀನು ಚೆನ್ನಾಗಿ ತಿಳ್ಕೊಳ್ಳಬೇಕು, ನಿನ್ನ ಕುರಿತಾಗಿ ಸಹ ನೀನು ಚೆನ್ನಾಗಿ ತಿಳ್ಕೊಳ್ಳಬೇಕು. ಆ ರೀತಿಯಾಗಿ ನೀನು ತಿಳ್ಕೊಂಡದ್ದು ಆದ್ರೆ 100 ಯುದ್ಧಗಳು ನಿನಗೆ ಬರಲಿ, ನೀನು ಯಾವ ರೀತಿಯಲ್ಲಿ ಹೆದರಬೇಕಾದಂತ ಪ್ರಮೇಯವಿಲ್ಲ. ಮಾತ್ರ ಎರಡನೇದಾಗಿ, ಇಫ್ ಯು ನೋ ಯುವರ್ ಸೆಲ್ಫ್, ನಿನ್ನ ಕುರಿತಾಗಿ ಮಾತ್ರ ನಿನಗೆ ಚೆನ್ನಾಗಿ ಗೊತ್ತುಂಟು, ನಿನ್ನ ವೈರ್ಯ ಕುರಿತಾಗಿ ನಿನಗೆ ಚೆನ್ನಾಗಿ ಗೊತ್ತಿಲ್ಲ ಎಂಬುದಾಗಿ ಹೇಳಿದ್ರೆ, every victory gained you will also suffer a defeat. ನೀನು ಒಂದು ಜಯವನ್ನು ಕಂಡಿರಬಹುದು, ಆದ್ರೆ ವೆರಿ ಸೂನ್ you will find defeat. ನೀನು ಸೋಲುವುದು ಗ್ಯಾರಂಟಿ ಎಂಬುದಾಗಿ
ಆರ್ಟ್ ಆಫ್ ವಾರ್ ಎಂಬುದಾಗಿ ಚೈನೀಸ್ ಮಿಲಿಟರಿ ಜನರಲ್ ಅನೇಕ ಶತಮಾನಗಳಿಂದ ಬರುವಂತಹದ್ದು. ಈಗಲೂ ಸಹ ಅನೇಕ ಮಿಲಿಟರಿ ಜನರಲ್ಸ್ ಅದನ್ನು ತಮ್ಮ ಮಿಲಿಟರಿಯ ಒಂದು ಸ್ಟ್ರಾಟಜಿಯಲ್ಲಿ ಉಪಯೋಗಿಸುವಂತವರಾಗಿದ್ದಾರೆ. ಮಾತ್ರವಲ್ಲ, ಮೂರನೇದಾಗಿ, ಇಫ್ ಯು ನೋ ನೀದರ್ ದ ಎನಿಮಿ ನಾರ್ ಯುವರ್ ಸೆಲ್ಫ್ ಯು ವಿಲ್ ಸಕಮ್ ಇನ್ ಎವ್ರಿ ಬ್ಯಾಟಲ್. ನಿನ್ನ ಕುರಿತಾಗಿ ಸಹ ನಿನಗೆ ಗೊತ್ತಿಲ್ಲ, ವೈರ್ಯ ಕುರಿತಾಗಿ ನಿನಗೆ ಏನು ಗೊತ್ತಿಲ್ಲ ಎಂಬುದಾಗಿ ಹೇಳಿದ್ರೆ ಯು ವಿಲ್ ಲೂಸ್ ಎವ್ರಿ ಬ್ಯಾಟಲ್. ಪ್ರತಿಯೊಂದು ಯುದ್ಧವನ್ನು ಸಹ ನೀನು ಸೋಲುತ್ತೆ ಎಂಬುದಾಗಿ. Prayer, we'll come back to Ephesians chapter 6. ಎಫೆಸದವರಿಗೆ ಬರೋ ಪತ್ರಿಕೆ 6ನೇ ಅಧ್ಯಾಯ 12ನೇ ವಚನ ನಾವು ಮತ್ತೊಂದ್ಸಲ ನಾವು ಓದಿಕೊಳ್ಳೋಣ. For we wrestle not against flesh and blood, but against principalities, against powers, against the rulers of the darkness of this world, against spiritual wickedness in high places. ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜತ್ವಗಳ ಮೇಲೆಯೂ ಅಧಿಕಾರಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ. What a verse. We are always at the battle. ಏನೆಂಬುದಾಗಿ ಹೇಳಿದ್ರೆ 24/7, ದಿನದ 24 ಗಂಟೆಗಳು, ವಾರದ ಎಲ್ಲ 7 ದಿನಗಳು ಸಹ we are at the battle. The moment you get up from your bed, ಆ ಹಾಸಿಗೆಯಿಂದ ಎದ್ದ ಮೇಲೆ ತಕ್ಷಣವೇ ಪ್ರೇರೆ Satan will be thinking what thought to bring it to your mind. ನನ್ನ ಮನಸ್ಸಿಗೆ ನಿನ್ನ ಮನಸ್ಸಿಗೆ ಯಾವ ಆಲೋಚನೆ ತರಲಿ ಪ್ರೇರೆ ಎಂಬುದಾಗಿ. The invisible forces of the darkness of Satan, ಸೈತಾನನ ಅಂಧಕಾರದ ಆ ಎಲ್ಲ ಶಕ್ತಿಗಳು ಪ್ರೇರೆ ನಾನಾ ವಿಧವಾದಂತಹ ಆಲೋಚನೆಗಳನ್ನು ತರಲಿಕ್ಕೆ ಅದು ಪ್ರಾರಂಭ ಮಾಡುವಂತಾಗಿದೆ. ಡೋಂಟ್ ನೆಗ್ಲೆಕ್ಟ್. ಒಬ್ಬರು ದೇವರ ಸೇವಕರು ಈ ರೀತಿಯಾಗಿ ಹೇಳಿದ್ದಾರೆ, ಇಗ್ನೋರಿಂಗ್ ಸೇಟನ್ ಈಸ್ ಫಾಲಿಂಗ್ ಫಾರ್ ದ ವರ್ಸ್ಟ್. ಆತ ವೈರಿಯನ್ನು ಅಲಕ್ಷ್ಯ ಮಾಡುವುದು ಅಂದರೆ ಅಪಾಯವನ್ನು ತಂದುಕೊಂಡ ಹಾಗೆ ಅರ್ಥ ಎಂಬುದಾಗಿ ಒಬ್ರು ಹೇಳಿದ್ದಾರೆ. ನಿಸ್ಸಂದೇಹವಾಗಿ ಪ್ರಿಯರೇ, ಆ ವೈರಿಯನ್ನು ಅಲಕ್ಷ್ಯ ಮಾಡದೆ ಆದರೆ ಅಪಾಯವು ಕಟ್ಟಿಟ್ಟ ಬುದ್ಧಿ ಪ್ರೇರೆ. ಆದ್ರಿಂದ ಪ್ರೇರೆ ಮನಸ್ಸಿನಲ್ಲಿ ನಾವು ಗ್ರಹಿಸಬೇಕಾದದ್ದು ಏನೆಂಬುದಾಗಿ ಹೇಳಿದ್ರೆ, ಸೇಟನ್ ಇಸ್ ಪವರ್ಫುಲ್, ಹಿ ಇಸ್ ಕ್ರಾಫ್ಟಿ, ಹಿ ಇಸ್ ಕನ್ನಿಂಗ್. ಆತನು ಬಲಶಾಲಿ, ಆತನು ವಂಚಕ, ಆತನು ಕುತಂತ್ರಿ. ಸೈತಾನನ ಕುರಿತಾಗಿ ಪ್ರೇರೆ ಆತನು ಎಷ್ಟರ ಮಟ್ಟಿಗೆ ನನ್ನನ್ನು ವಂಚಿಸ್ತಾನೆ, ಎಷ್ಟರ ಮಟ್ಟಿಗೆ ನನ್ನನ್ನು ಬೀಳಿಸಬಹುದು ಪ್ರೇರೆ. ದ ಓನ್ಲಿ ಥಿಂಗ್ what he wants to achieve in your life and my life is ಆತ್ಮಿಕವಾಗಿ ನೀನು ಬೆಳೆಯದ ಹಾಗೆ ಆತನು ಮಾಡುವುದಷ್ಟೇ ಆತನ ಕೆಲಸ, ಇನ್ನೇನು ಅಲ್ಲ ಪ್ರೇರೆ. he will give everything under the sun. Because he is the prince of this world, he is the ruler of this world. ಈ ಲೋಕದ ಅಧಿಪತಿ, ಈ ಲೋಕದಲ್ಲಿ ನೀನು ಏನು ಬೇಕಾದ್ರೂ ಆತನು ಕೊಡುವಂತನಾಗಿದ್ದಾನೆ. he gives you money, he gives you wealth, he gives you material things, he gives you anything to anything. Only one thing he wants to your soul. ನಿನ್ನ ಒಂದು ಆತ್ಮ ಆತನಿಗೆ ವಿಧೇಯರಾಗಿದ್ದರೆ ಸಾಕು ಪ್ರಿಯರೇ. Satan is very happy. He will not ನಿನ್ನ ಬಗ್ಗೆ ಯಾವ ರೀತಿ ಆತನು ಚಿಂತೆ ಮಾಡುವುದಿಲ್ಲ, ಯಾವ ರೀತಿಯಲ್ಲಿ ಆತನು ತಲೆ ಕೆಡಿಸ್ಕೊಳ್ಳುವುದಿಲ್ಲ. ಯಾಕಂದ್ರೆ ನೀನು ಯಾವಾಗ ಲೌಕಿಕವಾದ ಸಂಗತಿಗಳಿಗೆ ಇಳಿದು ಹೋಗುತ್ತೀಯೋ ಆತ್ಮಿಕವಾಗಿ ನಿನ್ನನ್ನು ಕುಂಠಿತಗೊಳಿಸುವಂತ ಎಲ್ಲ ಪ್ರಯತ್ನವನ್ನು ಆತನು ಮಾಡುವಂತನಾಗಿದ್ದಾನೆ. ಆದುದರಿಂದ ಸೊ ವಾಟ್ ವಿ ಹ್ಯಾವ್ ಟು ಡೂ ಇಸ್, ಸೈತಾನನ ಕುರಿತಾಗಿ ನಾವು ತಿಳ್ಕೊಳ್ಳುವಂತರ ಜೊತೆಯಲ್ಲಿ ನಮ್ಮನ್ನು ಕುರಿತಾಗಿ ನಾವು ತಿಳ್ಕೊಳ್ಳಬೇಕು. Our enemy is Satan. We are fighting against invisible forces. It is always under attack. ಏನೆಂಬುದಾಗಿ ಹೇಳಿದ್ರೆ ವಿಶ್ವಾಸಿಗಳ ಯೇಸು ಕ್ರಿಸ್ತನನ್ನು ನಂಬಿದಂಥವರು ಎಷ್ಟು ಮಾತ್ರಕ್ಕೂ ಆ ಒಂದು ಆತ್ಮಿಕವಾಗಿ ಅವರು ವೃದ್ಧಿಯಾಗಬಾರದ ಹಾಗೆ ಆತನು ಎಲ್ಲಾ ರೀತಿಯ ಪ್ರಯತ್ನವನ್ನು ಆತನು ಮಾಡುವಂತನಾಗಿದ್ದಾನೆ. ದಟ್ ಇಸ್ ಇಸ್ ಒನ್ಲಿ ಟಾರ್ಗೆಟ್. ಬೇರೆ ಒಂದು ಕ್ಷಣ ಅವಲೋಕನ ಮಾಡಿಕೊಳ್ಳೋಣ. ಆತನ ಎಲ್ಲ ತಂತ್ರಗಳಿಗೂ ಆತನ ಎಲ್ಲ ಕುತಂತ್ರಗಳಿಗೂ ಎಷ್ಟೋ ರೀತಿಯಲ್ಲಿ ನಾವು ಜಾರಿ ಹೋಗಿಲ್ವೋ ಬೇರೆ. 1962 ಇಸ್ವಿ, 62, 65 ಇಸ್ವಿ ಆ ಒಂದು ಮಧ್ಯದ ಸಮಯ, ಇಸ್ರಾಯೇಲ್ ದೇಶವು ಈಗಾಗಲೇ 2 ಘೋರ ಯುದ್ಧಗಳನ್ನು ಮಾಡಿ ಅವರು ಸಫಲತೆ ಆಗಿದ್ರು. ಬಟ್ ದೇ ವರ್ ನಾಟ್ ಹ್ಯಾಪಿ ವಿತ್ ದ ವೇ ದ ವಾರ್ ವೆಂಟ್ ಆನ್. ಆ ಯುದ್ಧದಲ್ಲಿ ಜಯವನ್ನು ಗಳಿಸಿರಬಹುದು, ಆದಾಗ್ಯೂ ಸಹ ದೇ ವರ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ದ ವಾರ್. ಯಾಕಂದ್ರೆ ಆ ಒಂದು ದಿನಗಳಲ್ಲಿ ಸೋವಿಯತ್ ಯೂನಿಯನ್ ಮತ್ತು ಅಮೆರಿಕ ದೇಶ ದೇವರ್ ಇನ್ ಕೋಲ್ಡ್ ವಾರ್, ನಮಗೆಲ್ಲರೂ ಸಹ ಗೊತ್ತುಂಟು. ಶೀತಲ ಸಮರ ಅದು ಅಮೆರಿಕಕ್ಕೂ ರಷ್ಯಾಕ್ಕೂ ಇದ್ದಂಥ ಒಂದು ಸಮಯ ಅದಾಗಿತ್ತು. ಆ ಒಂದು ಸಮಯದಲ್ಲಿ ರಷ್ಯಾ ಒಂದು ಕೈ ಮೇಲುಗೈಯನ್ನು ಸಾಧಿಸುವಂತಹ ಒಂದು ಮಟ್ಟಕ್ಕೆ ಅದು ಹೋಗ್ತಾ ಇತ್ತು. ಅಲ್ಲಿದ್ದಂತಹ ಪಶ್ಚಿಮ ಮಿಡ್ಲ್ ಈಸ್ಟಿನ ಆ ಒಂದು ಕಂಟ್ರೀಸ್ ಅಲ್ಲಿ ಕೆಲವು ದೇಶಗಳು ರಷ್ಯಾ ಪರವಾಗಿ, ರಷ್ಯಾದ ಒಂದು ದೊಡ್ಡದಾದಂಥ ಒಂದು ಪ್ರದೇಶ ಆ ಒಂದು ದಿನಗಳದಾಗಿತ್ತು. ಇರಾನ್ ದೇಶ ಈಗಿನ ಒಂದು ಸ್ಥಿತಿಯಲ್ಲಿ ಅದು ಇರಲಿಲ್ಲ. ಇರಾನ್ ದೇಶ ಅದು ಅಮೆರಿಕದ ಕಡೆ ಅದು ವಾಲಿತ್ತು. ಈಗ ಈಗ ಅಮೆರಿಕದ ದ್ವೇಷಿ ಅದು ಇರಾನ್, ಆದ್ರೆ ಆ ಒಂದು ದಿನಗಳಲ್ಲಿ ಇರಾನ್ ಅಮೆರಿಕದ ಪರವಾಗಿತ್ತು. ಇರಾಕ್ ಮತ್ತು ಬೇರೆ ಪಾಶ್ಚಿಮಾತ್ಯದ ಆ ಒಂದು ದೇಶಗಳು ರಷ್ಯಾದ ಪರವಾಗಿದ್ದವು. ಆ ಒಂದು ಸಮಯದಲ್ಲಿ ಅಮೆರಿಕ ಮತ್ತು ಇಸ್ರಾಯೇಲ್ಗೆ ತಲೆನೋವಾಗಿದ್ದಂತಹದ್ದು ಪಶ್ಚಿಮಾತ್ಯ ದೇಶಗಳ ಜೊತೆಯಲ್ಲಿ ಇದ್ದಂತ ಆ ಒಂದು MiG-21 ಯುದ್ಧ ವಿಮಾನ. ಇಟ್ ವಾಸ್ ಅ ವೆರಿ ಸೂಪರ್ಸೋನಿಕ್ ಫೈಟರ್ ಜೆಟ್ ಅಟ್ ದಟ್ ಟೈಮ್. ಆ ಒಂದು 60s ಅಲ್ಲಿ
MiG-21 ಎಂಬುದಾಗಿ ಹೇಳಿದ್ರೆ ಅಮೆರಿಕಕ್ಕೂ ಮತ್ತು ಇಸ್ರೇಲ್ ದೇಶಕ್ಕೂ ಬಹಳ ತಲೆನೋವಾಗಿ ಪರಿಣಮಿಸಿತು. ಯಾಕಂದಾಗ ಹೇಳಿದ್ರೆ ಪ್ರತಿಯೊಂದು ಯುದ್ಧದಲ್ಲೂ ಸಹ ಬಹಳ ಪರಿಣಾಮಕಾರಿಯಾಗಿ MiG-21 ಅದು ಕಾರ್ಯವನ್ನು ಸಾಧಿಸಿತ್ತು. ಆಗ ಇಸ್ರೇಲ್ ಯೋಚನೆ ಮಾಡ್ತು, ಇದೇ ರೀತಿ ಮುಂದುವರೆದೆ ಆದ್ರೆ MiG-21 ಅನ್ನು ಇನ್ನೂ ಸಹ ಡೆವಲಪ್ ಮಾಡಿದ್ರೆ we cannot stand against Soviet Union and Middle East. ನಾವು ಮುಂದಿನ ವಾರದಲ್ಲಿ ನಾವು ಈ ರೀತಿಯಾಗಿ ನಾವು ನಮ್ಮ ತಂತ್ರವನ್ನು ನಾವು ಬದಲಾಯಿಸದೆ ಹೋದ್ರೆ ನೆಕ್ಸ್ಟ್ ನಮ್ಮ ಬ್ಯಾಟಲ್ ವಿಲ್ ಲೂಸ್ ದ ಬ್ಯಾಟಲ್. ನಾವು ನಮ್ಮ ಯುದ್ಧದಲ್ಲಿ ನಾವು ಜಯಿಸುವುದು ಯಾಕೋ ಕಷ್ಟ ಎಂಬುದಾಗಿ ಅಮೆರಿಕ ಇಸ್ರೇಲ್ ಸ್ವಲ್ಪ ಯೋಚನೆ ಮಾಡ್ತು. ಅದಕ್ಕೆ MiG-21 ಯುದ್ಧ ವಿಮಾನವನ್ನೇ ಯಾಕೆ ನಾವು ಕದಿಯಬಾರದು, ಅದರಲ್ಲಿ ಯಾವ ಟೆಕ್ನಾಲಜಿಯನ್ನು ಉಪಯೋಗಿಸಿದ್ದಾರೆ, ಅವರ ಒಂದು ಸ್ಟ್ರೆಂತ್ ಏನು, ಅವರ ಒಂದು ಟೆಕ್ನಾಲಜಿಯನ್ನು ಯಾಕೆ ನಾವು ಉಪಯೋಗಿಸಬಾರ್ದೆಂಬಂತ ಒಂದು ಆಲೋಚನೆ ಇಸ್ರೇಲ್ಗೆ ಬಂತು. ಆ ಒಂದು ಕಾರ್ಯವನ್ನು ಇಸ್ರೇಲ್ ಮೊಸಾದ್ಗೆ ವಹಿಸಿತ್ತು. ಮೊಸಾದ್ ಎಂಬುದಾಗಿ ಹೇಳಿದ್ರೆ ಇಡೀ ಈಗ ಇಡೀ ಇಸ್ರೇಲ್, ಇಡೀ ಮಿಡ್ಲ್ ಈಸ್ಟ್ ಎಲ್ಲರಲ್ಲೂ ಸಹ ರೋಮಾಂಚನ ಆಗುವಂತಹದ್ದು. ಮೊಸಾದ್ ಎಂಬಂತ ಹೆಸರು ಕೇಳಿದ್ರೆ ಈಗ ಅರಬ್ ವರ್ಲ್ಡ್ ಅದು ಹೆದರುವಂತಹ ಒಂದು ಪರಿಸ್ಥಿತಿ ಆಗಿದೆ. ಯಾಕೆಂಬುದಾಗಿ ಹೇಳಿದ್ರೆ ರೀಸೆಂಟ್ ಆಗಿ ಲೆಬನಾನ್ನಲ್ಲಿ ಪ್ರತಿ ಯಾರ ಬಳಿಯಲ್ಲಿ ಪೇಜರ್ಗಳಿದೆಯೋ ಅವರ ಪೇಜರ್ಗಳೆಲ್ಲವೂ ಸಹ ಬ್ಲಾಸ್ಟ್ ಆಗಿ ಎಲ್ಲರೂ ಸಹ ಉಗ್ರಗಾಮಿಗಳು ಅನೇಕರು ಸತ್ತು ಹೋದಂತಹ ನ್ಯೂಸ್ ನಮಗೆ ಗೊತ್ತುಂಟು. ಮೊಸಾದ್ ಇದು ಇಸ್ರೇಲಿನ ಒಂದು ಗುಪ್ತಚರ ಇಲಾಖೆ. ಆ ಒಂದು ಗುಪ್ತಚರ ಇಲಾಖೆಗೆ ಆ ಒಂದು ಕೆಲಸವನ್ನು ಅವ್ರು ವಹಿಸಿದ್ರು. ಯಾವುದೇ ಒಂದು ಕಾರ್ಯವಾಗಲಿ MiG-21 ಯುದ್ಧ ವಿಮಾನವನ್ನು ಇಸ್ರೇಲ್ ದೇಶಕ್ಕೆ ತಂದು ನಿಲ್ಲಿಸಬೇಕು, ಅದರ ಟೆಕ್ನಾಲಜಿಯನ್ನು ನಾವು ಕಲಿತುಕೊಳ್ಳಬೇಕು. ವಾಟ್ ಈಸ್ ದ ಸೀಕ್ರೆಟ್ ಬಿಹೈಂಡ್ ದಿ ಸಕ್ಸಸ್ ಆಫ್ MiG-21 ಯುದ್ಧ ವಿಮಾನದ ಒಂದು ಸಕ್ಸಸ್ ಏನೆಂಬುದಾಗಿ ಬೇರೆ ಅದಕ್ಕೆ ಆಪರೇಷನ್ ನಾನು ಪ್ರಾರಂಭ ಮಾಡಿದ್ರು. ಆಪರೇಷನ್ ಡೈಮಂಡ್ ಎಂಬ ಹೆಸರನ್ನು ಕೊಟ್ಟು ಅದಕ್ಕೆ ಆ ಒಂದು ಆಪರೇಷನ್ಗೆ ಮೊಸಾದ್ ಕೈ ಹಾಕಿತು. ಅದಕ್ಕೆ ಜೀನ್ ಥಾಮಸ್ ಎಂಬುದಾಗಿ ಮೊಸಾದ್ ಏಜೆಂಟಿನ ಒಂದು ಲೀಡರ್ ಅನ್ನು ಮಾಡಿ ಆ ಒಂದು ಕಾರ್ಯಕ್ಕೆ ಅವರು ಕಳಿಸಿದ್ರು. ಈಜಿಪ್ಟ್ ದೇಶದಲ್ಲಿ MiG-21 ಇರುವುದನ್ನು ಪತ್ತೆ ಹಚ್ಚಿ ಆ MiG-21 ಅನ್ನು ಎದ್ದುಕೊಂಡು ಬರಬೇಕೆಂಬಂತಹ ಪ್ರಯತ್ನಕ್ಕೆ ಕೈ ಹಾಕಿದ್ರು. ಈಜಿಪ್ಟ್ ದೇಶದಲ್ಲಿ ಇದ್ದಂತಹ ಪೈಲಟ್ ಹದೀಮ್ ಹನ್ನಾ ಎಂಬಂತ ಒಬ್ಬ ವ್ಯಕ್ತಿಯನ್ನು ಕಾಂಟ್ಯಾಕ್ಟ್ ಮಾಡಿದ್ರು. ಕಾಂಟ್ಯಾಕ್ಟ್ ಮಾಡಿದ ಮೇಲೆ ನಿನಗೆ ಎಷ್ಟು ಬೇಕಾದರೂ ಹಣವನ್ನು ನಾವು ಕೊಡ್ತೇವೆ, ವಾಟ್ ಎವರ್ ಯು ವಾಂಟ್ ವಿಲ್ ಗಿವ್ ಯು, ವಿ ವಾಂಟ್ ದಟ್ MiG-21 ಟು ದ ಲ್ಯಾಂಡ್ ಆಫ್ ಇಸ್ರೇಲ್. MiG-21 ತೆಗೆದುಕೊಂಡು ಬಂದು ಇಸ್ರೇಲ್ ದೇಶದಲ್ಲಿ ನಿಲ್ಲಿಸಬೇಕಷ್ಟೇ ಎಂಬುದಾಗಿ ಆತನಿಗೆ ಆಮಿಷವನ್ನು ಒಡ್ಡಿದ್ರು. ಆತನು ಸ್ವಲ್ಪ ಯೋಚನೆ ಮಾಡ್ದ. ಆದ್ಮೇಲೆ ಸ್ವಲ್ಪ ಭಯ ಆಯ್ತು ಅವನಿಗೆ. ನಾನು ನನ್ನ ದೇಶಕ್ಕೆ ಹೇಗೆ ಇದು ದ್ರೋಹವನ್ನು ನಾನು ಮಾಡಲಿ ಎಂಬುದಾಗಿ ಆ ಒಂದು ನ್ಯೂಸ್ ಅನ್ನ ಐಗುಪ್ತ ದೇಶದ ಮಿಲಿಟರಿ ಆಫೀಸರ್ಸ್ಗೆ ಆತನು ಫೋನ್ ಮಾಡಿ ತಿಳಿಸ್ಬಿಟ್ಟ. ಕೆಲವೇ ಸಮಯದಲ್ಲಿ ಜೀನ್ ಥಾಮಸ್ ಮೊಸಾದ್ ಏಜೆಂಟ್ನ ಅರೆಸ್ಟ್ ಮಾಡಿ ಆತನಿಗೆ ಕಲ್ಲು ಶಿಕ್ಷೆಯನ್ನು ವಿಧಿಸಿ ಸಾಯಿಸಿದ್ರು. ಆತನ ಜೊತೆಯಲ್ಲಿ ಆತನ ಟೀಮ್ನ ಕೆಲವರು ಸಹ ಸಾಯಿಸಿದ್ರು. ಮೊಸಾದ್ ಮಾಡಿದಂತಹ 2 ಪ್ರಯತ್ನಗಳು ಐಗುಪ್ತ ದೇಶದಲ್ಲಿ ಇಟ್ ವಾಸ್ ಎ ಫೇಲ್ಯೂರ್ ಆಗಿ ಹೋಯಿತು. ಆದರೂ ಸಹ ಮೊಸಾದ್ ತನ್ನ ಕಾರ್ಯವನ್ನು ನಿಲ್ಲಿಸಲಿಲ್ಲ. ಆಗ ಇರಾಕ್ ದೇಶದ ಕಡೆಗೆ ಅವರು ತಮ್ಮ ಗಮನವನ್ನು ಹರಿಸಿದ್ರು. ಇರಾಕ್ ದೇಶದಲ್ಲಿ ಸಹ MiG-21 ಸೋವಿಯತ್ ಯೂನಿಯನ್ ಯುದ್ಧ ವಿಮಾನವಿದೆ, ಅಲ್ಲಿಂದ ತೆಗೆದುಕೊಂಡು ಬನ್ನುವಂತ ಒಂದು ಪ್ರಯತ್ನವನ್ನು ಮಾಡುವಣ ಎಂಬುದಾಗಿ ಅವರು ಆಲೋಚನೆ ಮಾಡಿದ್ರು. ಆಗ ಇರಾಕ್ ದೇಶದಲ್ಲಿ ಇದ್ದಂತಹ ಮತ್ತೊಬ್ಬ ಪೈಲಟ್ ಮುನೀರ್ ರೆಡ್ಫಾ ಎಂಬಂತಹ ವ್ಯಕ್ತಿ ಆತನ ಕೈಗೆ ಸಿಕ್ಕಿದ. ಈಸ್ ಎ ಕ್ರಿಶ್ಚಿಯನ್, ಅಸೇರಿಯನ್ ಕ್ರಿಶ್ಚಿಯನ್. ಆತನಿಗೆ ಇರಾಕಿನ ಅಲ್ಲಿನ ಮುಸ್ಲಿಮರು ಈತನು ಕ್ರೈಸ್ತನಾದ್ದರಿಂದ ಆತನಿಗೆ ಪ್ರಮೋಷನ್, ಆತನಿಗೆ ಬೇಕಾದಂತಹ ಬೆನಿಫಿಟ್ಸ್ ಎಲ್ಲವನ್ನು ಸಹ ಕಟ್ ಮಾಡಿದ್ರು. ಇದರಿಂದ ಆತನಿಗೆ ಸ್ವಲ್ಪ ಅಸಮಾಧಾನವಾಗಿತ್ತು. ಇದನ್ನು ಪತ್ತೆ ಹಚ್ಚಿಕೊಂಡ ಇಸ್ರಾಯೇಲ್ನ ಮೊಸಾದ್ ಗುಪ್ತಚರ ಇಲಾಖೆ ಆತನನ್ನು ಸ್ವಲ್ಪ ಹನಿ ಟ್ರ್ಯಾಪ್ ಮಾಡುವುದರ ಮುಖಾಂತರವಾಗಿ ಸ್ವಲ್ಪ ಆತನಿಗೆ ಬಲೆ ಬೀಸಿತು. ಒಂದು ಹೆಣ್ಣಿನ ಮುಖಾಂತರವಾಗಿ ಆತನಿಗೆ ಬಲೆ ಬೀಸಿ ಆತನನ್ನ ಎಲ್ಲ ಸೀಕ್ರೆಟ್ ಅನ್ನ ಮೊಸಾದ್ ಕಲೆಕ್ಟ್ ಮಾಡಿತು. ಆತನ ಮೇಲೆ $1 million ವಿಲ್ ಪೇ ಯು. ವಾಟ್? $1 million ವಿಲ್ ಪೇ ಯು, ನಿನಗೆ ಕೊಡ್ತೇವೆ. ಜೊತೆಗೆ ಹೆಣ್ಣು, ಹಣ, ಇಸ್ರೇಲಿನ ಮಣ್ಣು, ಇಸ್ರೇಲಿನ ಸಿಟಿಸನ್ಶಿಪ್ ನಿನಗೆ ಕೊಡ್ತೇವೆ, ಲೈಫ್ ಲಾಂಗ್ ಫುಲ್ ಸೆಕ್ಯೂರಿಟಿ ನಿನಗೆ ಜಾಬ್ ಅನ್ನು ಕೊಟ್ಟು ನಿನಗೆ ಕೊಡ್ತೇವೆ ಎಂಬುದಾಗಿ ಆತನಿಗೆ ಹೇಳಿದ್ರು. ದೊಡ್ಡ ಸ್ಟೋರಿ, ಅದು ಯಾವ ರೀತಿಯಲ್ಲಿ ನಡೀತದೆ ಎಂಬುದಾಗಿ ಅದನ್ನ ಕಟ್ ಶಾರ್ಟ್ ನಾನು ಮಾಡ್ತಾ ಇದ್ದೇನೆ. ಆದ್ಮೇಲೆ ಆತನು ಅದಕ್ಕೆ ಎಸ್ ಎಂಬುದಾಗಿ ಗ್ರೀನ್ ಸಿಗ್ನಲ್ ಕೊಟ್ಟ. ಮುನೀರ್ ರೆಡ್ಫಾ, ಅಸಿರಿಯನ್ ಕ್ರಿಶ್ಚಿಯನ್. ಅದಾದ್ಮೇಲೆ ಆತನ ಹೆಂಡತಿ ಮಕ್ಕಳನ್ನು ಮೊದಲು ನೀವು ಇಸ್ರೇಲ್ ದೇಶಕ್ಕೆ ನೀವು ಸಾಗಿಸ್ರಿ ಎಂಬುದಾಗಿ ಆತನು ಕೇಳಿದ. ಅವರನ್ನು ಯುರೋಪ್ ದೇಶಕ್ಕೆ ಕಳಿಸಿ, ಯುರೋಪ್ ದೇಶದಿಂದ ಇಸ್ರೇಲ್ ದೇಶಕ್ಕೆ ಕರೆಸಿ, ಆತನ ಸಂಬಂಧಿಕರನ್ನು ಕೆಲವರನ್ನು ಇರಾನ್ಗೆ ಕಳಿಸಿ, ಅಲ್ಲಿಂದ ಇಸ್ರೇಲ್ ತನ್ನ ದೇಶಕ್ಕೆ ಕರೆಸಿಕೊಳ್ಳುವಂತ ಎಲ್ಲಾ ವ್ಯವಸ್ಥೆಯನ್ನು ಅವರು ಮಾಡಿದ್ರು. ಅದಾದ ನಂತರ ಒಂದು ಫೈನಲ್ ಡೇ ಅನ್ನು ಫಿಕ್ಸ್ ಮಾಡಿದ್ರು. ಆತನ ಕರ್ಕೊಂಡು ಹೋಗಿ ಯಾವ ಸ್ಥಳದಲ್ಲಿ ಲ್ಯಾಂಡ್ ಮಾಡಬೇಕು, ಏನ್ ಮಾಡಬೇಕು, ಎಲ್ಲಾ ರೀತಿಯ ಡೀಟೇಲ್ಸ್ ಆತನಿಗೆ ಕೊಟ್ಟು ಆತನಿಗೆ ಕಳಿಸಿದ್ರು. ಕೊನೆಗೆ ಆಗಸ್ಟ್ 16ನೇ ತಾರೀಕು 1966 ಪ್ರೇರೆ ದಿನನಿತ್ಯದ ಟ್ರೈನಿಂಗ್ ನಂತೆ ರೆಡ್ಫಾ MiG-21 ಅನ್ನು ಆತನ ಎಂಟರ್ ಆಗಿ ಸ್ಟಾರ್ಟ್ ಮಾಡಿ ಆಗಸಕ್ಕೆ ಆತನನ್ನು ಆರಿಸಿದ ಅಷ್ಟೇ. ಜೋರ್ಡನಿನ ಆ ಒಂದು ವಾಯು ಪ್ರದೇಶಕ್ಕೆ ಬರ್ತಾ ಇದ್ದಾಗೆ ಪ್ರಾಯಶಃ ಸಿರಿಯಾದಿರಬೇಕೆಂಬುದಾಗಿ ಅವರಿಗೂ ಸಹ ಆತನ ಚಳಿಯನ್ನು ತಿಳಿಸಿ ಇಸ್ರಾಯೇಲಿನ ವಾಯು ಪ್ರದೇಶಕ್ಕೆ ನುಗ್ಗಿದ್ದ. ವಾಯು ಪ್ರದೇಶಕ್ಕೆ ಬರ್ತಾ ಇದ್ದಾಗೆ ಇಸ್ರಾಯೇಲಿನ 2 ಫೈಟರ್ ಜೆಟ್ಗಳು ಆತನನ್ನು
ಎಕ್ಸ್ಕಾಟ್ ಮಾಡಿಕೊಂಡು ತಮ್ಮ ಲ್ಯಾಂಡ್ಗೆ ಅವರು ಬಂದು ತಲುಪಿದ್ರು. ಬೇರೆ ಬಂದು ತಲುಪಿದ ಮೇಲೆ ನೆಕ್ಸ್ಟ್ ಡೇ ರೆಡ್ ಫಾರ್ ಆತನೊಂದು ಪ್ರೆಸ್ ಸ್ಟೇಟ್ಮೆಂಟ್ ಅನ್ನು ಕೊಟ್ಟ. ನನಗೆ ಇಂಧನ ಖಾಲಿ ಆಗಿ ಹೋಯಿತು, ಆದ್ರಿಂದ ನಾನು ಆಕಸ್ಮಿಕವಾಗಿ ಇಸ್ರೇಲ್ನಲ್ಲಿ ಇಳಬೇಕಾಗಿ ಬಂತು, ಈಗ ನಾನು ಬಂಧನದಲ್ಲಿ ಇದ್ದೇನೆ ಎಂಬುದಂತ ಸ್ಟೇಟ್ಮೆಂಟ್ ಅನ್ನು ಆತನು ಕೊಟ್ಟ. ಇಸ್ರೇಲ್ ಸಹ ಅದೇ ಸಮಯದಲ್ಲಿ ನಮ್ಮ ಒಂದು ವಾಯು ಪ್ರದೇಶವನ್ನು ತಲುಪಿದ್ದಕ್ಕಾಗಿ ರೆಡ್ ಫಾನ್ ಅನ್ನು ನಾವು ಅರೆಸ್ಟ್ ಮಾಡಿದ್ದೇವೆ, ಆತನನ್ನು ಜೈಲಿಗೆ ಕಳಿಸ್ತಾ ಇದ್ದೇವೆ ಎಂಬುದಾಗಿ ಒಂದು ಸುಳ್ಳನ್ನು ಹೇಳಿ ಅವರು ಸಹ ಪ್ರೆಸ್ ಅಲ್ಲಿ ಅವರು ರಿಲೀಸ್ ಮಾಡಿದ್ರು. ಪ್ರೇರೆ ತಂದಂತ ಮಿಗ್ ವಿಮಾನವನ್ನು ಪ್ರೇರೆ ಸಂಪೂರ್ಣವಾಗಿ ಅವರು ಬಿಚ್ಚಿ ಹಾಕಿ ಅದನ್ನು ಕಲ್ತರು. ಮಾತ್ರವಲ್ಲ, ಅದನ್ನು ಅಮೆರಿಕಕ್ಕೆ ಇಸ್ರೇಲ್ ಗಿಫ್ಟ್ ಆಗಿ ಕೊಟ್ಟಿದ್ದು. ಅದಾದ್ಮೇಲೆ ಅಮೆರಿಕ ದೇಶದಲ್ಲಿ N-51 ಎಂಬಂತ ಒಂದು ಪ್ಲೇಸ್ಗೆ ಅದನ್ನು ತೆಗೆದುಕೊಂಡು ಹೋಗಿ ಕಂಪ್ಲೀಟ್ ಅದನ್ನು ಸ್ಟಡಿ ಮಾಡಿ ಅದರ ರಿವರ್ಸ್ ಇಂಜಿನ್ ಅನ್ನು ಅಮೆರಿಕ ಅದು ಮಾಡಿತು. ಅದಾದ್ಮೇಲೆ ಪ್ರೇರೆ ಇದಕ್ಕೆ ಪ್ರತೀಕಾರವಾಗಿ ಅತ್ಯಂತ ಬಲಶಾಲಿಯಾದಂತ ಫೈಟರ್ ಜೆಟ್ಗಳನ್ನ ಅಮೆರಿಕ ಸಿದ್ಧತೆ ಮಾಡಲಿಕ್ಕೆ ಪ್ರಾರಂಭವಾಯಿತು. ಅದರ ಎಲ್ಲ ಬಲವನ್ನು ಆಧಾರದ ಮೇಲೆ ಪ್ರೇರೆ ಅದಾದ ಕೆಲವೇ ವರ್ಷಗಳಲ್ಲಿ ಸಿರಿಯಾ ದೇಶದ ವಿರುದ್ಧ ಯುದ್ಧ ಪ್ರಾರಂಭ ಆಯಿತು. ಗೋಲನ್ ಹೈಟ್ಸ್ ನಲ್ಲಿ ಅನೇಕ ಮಿಗ್ ವಿಮಾನಗಳು ಎಷ್ಟೇ ಪ್ರಯತ್ನ ಮಾಡಿದ್ರು ಸಹ ಇಸ್ರಾಯೇಲ್ ಮೇಲೆ ಪ್ರತಿರೋಧವನ್ನು ತೋರಿಸಲಿಕ್ಕೆ ಆಗಲಿಲ್ಲ. ಅದಕ್ಕೆ ಬೇಕಾದಂತ ಎಲ್ಲಾ ಸಿದ್ಧತೆಯನ್ನು ಇಸ್ರಾಯೇಲ್ ಇದರ ಒಂದು ಸೀಕ್ರೆಟ್ ಮುಖಾಂತರವಾಗಿ ಕಂಡುಕೊಂಡದ್ದಾಗಿತ್ತು. ಬೇರೆ ಈಗ ಆ ಒಂದು ಮಿಗ್ ವಿಮಾನ ಇಸ್ರಾಯೇಲಿನ ಒಂದು ಮ್ಯೂಸಿಯಂ ಹಜರಿಮಲ್ಲಿ ಅದನ್ನು ನಾಟ್ 7 ಎಂಬುದಾಗಿ ನೇಮನ್ನು ಕೊಟ್ಟು ಅದನ್ನು ಮ್ಯೂಸಿಯಂ ಅಲ್ಲಿ ಅದು ಇಟ್ಟಿದ್ದಾರೆ. ವೈ ಐ ಆಮ್ ಟೆಲಿಂಗ್ ಈಸ್ ವೈಲಿಯ ಆ ಒಂದು ಸೀಕ್ರೆಟ್, ಆತನ ಒಂದು ಬಲ ಏನು ಎಂಬುದಾಗಿ ನಾವು ಅದನ್ನು ಗ್ರಹಿಸದ ಹೊರತು, ಅದನ್ನು ಸರಿಯಾಗಿ ತಿಳ್ಕೊಳ್ಳೋದ ಹೊರತು ವಿ ವಿಲ್ ಬಿ ಲೂಸಿಂಗ್ ದ ಬ್ಯಾಟಲ್ಸ್. ಎಫೆಸ ಪತ್ರಿಕೆ 6ನೇ ಅಧ್ಯಾಯ 10ನೇ ವಚನ ಪ್ರೇರೆ ಮತ್ತೊಂದ್ಸರಿ ಗಮನಿಸಿಕೊಳ್ಳೋಣ. ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜತ್ವಗಳ ಮೇಲೆಯೂ ಅಧಿಕಾರಗಳ ಮೇಲೆಯೂ ಅಂಧಕಾರದ ಶಕ್ತಿಗಳ ಮೇಲೆಯೂ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ. ಪ್ರೇರೆ ಸೇಟನ್ ಈಸ್ ಪವರ್ಫುಲ್, ಈಸ್ ಕ್ರಾಫ್ಟಿ, ಈಸ್ ಕನಿಂಗ್. ಆತನು ವಂಚಕನು ಮತ್ತು ಆತನು ಕುತಂತ್ರಿ ಆತನಾಗಿದ್ದಾನೆ. ಬೇರೆ ಆತನ ಒಂದು ಮೋಟಿವ್ ಏನೆಂಬುದಾಗಿ ಹೇಳಿದರೆ, ಹಿ ವರ್ಕ್ಸ್ ಇನ್ ದ ಲೈಫ್ ಆಫ್ ಬಿಲೀವರ್ಸ್ ಅಂಡ್ ಹಿ ವರ್ಕ್ಸ್ ಇನ್ ದ ಲೈಫ್ ಆಫ್ ಅನ್ಬಿಲೀವರ್ಸ್. ವಿಶ್ವಾಸಿಗಳ ಮಧ್ಯೆ ಆತನು ಕಾರ್ಯ ಮಾಡುವಂತನಾಗಿದ್ದಾನೆ, ಅವಿಶ್ವಾಸಿಗಳ ಮಧ್ಯದಲ್ಲಿ ಸಹ ಆತನು ಕಾರ್ಯ ಮಾಡುವಂತನಾಗಿದ್ದಾನೆ. ಬೇರೆ ಏದೇನ್ ತೋಟವನ್ನು ಸ್ವಲ್ಪ ಜ್ಞಾಪಕ ಮಾಡಿಕೊಳ್ಳ್ರಿ. ಅಲ್ಲಿ ಏದೇನ್ ತೋಟದಲ್ಲಿ ಆತನು ಹವ್ವಳನ್ನು ಅಲ್ಲಿ ಆತನು ಭೇಟಿ ಮಾಡಿ ಅಲ್ಲಿ ಆತನಿಗೆ ಹೇಳಿದಂತ ಮಾತು ಏನವ್ವ, ತೋಟದಲ್ಲಿರುವ ಯಾವ ಮರದ ಹಣ್ಣನ್ನು ನೀವು ತಿನ್ನಬಾರದೆಂದು ದೇವರು ಅಪ್ಪಣೆ ಕೊಟ್ಟಿರುವುದು ನಿಜವೋ? ಬೇರೆ ಹಿ ಸ್ಟಾರ್ಟೆಡ್ ಎ ಕಾನ್ವರ್ಸೇಷನ್ ವಿತ್ ಈವ್. ಹವ್ವಳ ಜೊತೆಯಲ್ಲಿ ಸಂಭಾಷಣೆಯನ್ನು ಆತನು ಅಲ್ಲಿ ಪ್ರಾರಂಭ ಮಾಡಿದ ಮೇಲೆ ಹಿ ಕ್ರಿಯೇಟೆಡ್ ಎ ಡೌಟ್. ಅಲ್ಲಿ ಒಂದು ರೀತಿಯ ಸಂದೇಹವನ್ನು ತರಲಿಕ್ಕೆ ಪ್ರಯತ್ನ ಮಾಡಿದ. ಪ್ರೇರೆ ಇಟ್ ವಾಸ್ ಅ ಪರ್ಫೆಕ್ಟ್ ಎನ್ವೈರನ್ಮೆಂಟ್. ಏದೇನ್ ತೋಟ ಅದು ದೇವರು ಅಬ್ಸಲ್ಯೂಟ್ಲಿ ಇಟ್ ವಾಸ್ ಅ ಪರ್ಫೆಕ್ಟ್ ಎನ್ವೈರನ್ಮೆಂಟ್. ಗಾಡ್ ಗೇವ್ ಆಡಮ್ ಅಂಡ್ ಈವ್ ಎ ಫ್ರೀ ವಿಲ್. ಅವರಿಗೆ ಒಂದು ಆರಿಸುವಿಕೆಯ ಒಂದು ಸ್ವಾತಂತ್ರ್ಯವನ್ನು ಅಲ್ಲಿ ದೇವರು ಕೊಟ್ಟಿದ್ದ. ದೇರ್ ಇಸ್ ಅ ಟ್ರೀ ದೇರ್, ಒಂದು ಮರವಿದೆ. ಇಫ್ ಯು ವಾಂಟ್ ಆ ಒಂದು ಮರದ ಹಣ್ಣನ್ನು ತಿಂದ್ರೆ ಈ ರೀತಿಯಾದಂಥ ಸ್ಥಿತಿ ಆಗ್ತದೆ ಎಂಬುದಾಗಿ ಹೇಳಿ ದೇವರು ಬಿಟ್ಟ ಅಷ್ಟೇ. ನಾವು ದ ಚಾಯ್ಸ್ ವಾಸ್ ದೇರ್ ಫಾರ್ ದೆಮ್. ಫ್ರೀ ವಿಲ್, ದೇವರು ಒಂದು ಉಚಿತಾರ್ಥವಾದಂಥ ಒಂದು ಆರಿಸುವಿಕೆಯನ್ನು ಅವರಿಗೆ ಕೊಟ್ಟಿದ್ದ. ಆದರೆ they chose not to love God, not to obey, but to disobey. They chose to disobey. ಆದರೆ ಆದಮ ಹವ್ವಳ ಪ್ರೇರೆ ಅವರಿಗೆ ಕೊಟ್ಟಂತ ಆರಿಸುವಿಕೆ ಚಾಯ್ಸ್ ಏನಾಗಿತ್ತು ಎಂಬುದಾಗಿ ಹೇಳಿದ್ರೆ, ಫ್ರೀ ವಿಲ್ ಚಾಯ್ಸ್ ಗಾಡ್ ಹ್ಯಾಡ್ ಗಿವನ್. ಅವರಿಗೆ ಯಾವ್ದು ಸಂಗತಿ ಬೇಕಾದ್ರೂ ಆರಿಸಿಕೊಳ್ಳಬಹುದೆಂಬಂತ ಆರಿಸುವಿಕೆ ಅವರಿಗಿತ್ತು. ಆದರೆ ಅವರು ಅವಿಧೇಯರಾದರು. They chose to disobey. ಪ್ರೇರೆ from Genesis to Revelation ಪ್ರತಿ ಬಾರಿ ಸಹ you can see the tactics of Satan dealing with godly saints. ಬೇರೆ ಆರೋನನ್ನು ತೆಗೆದುಕೊಳ್ಳ್ರಿ, ಮೋಶೆಯನ್ನು ತೆಗೆದುಕೊಳ್ಳ್ರಿ, ಕಿಂಗ್ ಸೌಲ್, ಡೇವಿಡ್, ಸ್ಯಾಮ್ಸನ್, ಒಬ್ಬೊಬ್ಬರ ಜೀವಿತವನ್ನು ಸ್ವಲ್ಪ ಕ್ಷಣ ಅವಲೋಕನ ಮಾಡಿಕೊಳ್ಳ್ರಿ. ಹೌ ದ ಸ್ಟ್ರಾಟಜಿ ದಟ್ ವರ್ಕ್ಡ್ ಔಟ್ ಇನ್ ದರ್ ಲೈಫ್ಸ್. ಆ ಒಂದು ಜೀವಿತಗಳಲ್ಲಿ ಕಾರ್ಯ ಮಾಡಿ ಯಾವ ರೀತಿಯಲ್ಲಿ ಸೈತಾನನು ಅವರನ್ನು ತನ್ನ ಬಲೆಗೆ ಹಾಕಿದ, ಯಾವ ರೀತಿಯಲ್ಲಿ ತನ್ನ ತಂತ್ರವನ್ನು ಉಪಯೋಗಿಸಿ ಗೊತ್ತಿಲ್ಲದಂತಹ ರೀತಿಯಲ್ಲಿ ಹೌ ದೇ ಫೆಲ್. ಬೇರೆ ಅಂಡರ್ಸ್ಟ್ಯಾಂಡಿಂಗ್ ಸೇಟನ್, ಆತನ ತಂತ್ರಗಾರಿಕೆಗಳನ್ನು ಅರ್ಥ ಮಾಡಿಕೊಳ್ಳೋದು ಬಹಳ ಪ್ರಾಮುಖ್ಯ. ಮಾತ್ರವಲ್ಲ ಪ್ರೇರೆ, ಎ ಕ್ಲಾಸಿಕ್ ಎಕ್ಸಾಂಪಲ್ ಈಸ್ ಇನ್ ಮ್ಯಾಥ್ಯೂಸ್ ಗಾಸ್ಪಲ್ ಚಾಪ್ಟರ್ 16. ಮತ್ತಾಯನ ಸುವಾರ್ತೆ 16ನೇ ಅಧ್ಯಾಯದಲ್ಲಿ ಒಂದು ಉತ್ತಮವಾದಂತಹ ಒಂದು ಉದಾಹರಣೆಯಲ್ಲಿ ನೋಡುವಂತರಾಗಿದ್ದೇವೆ. ಹೂ ಇಸ್ ನೌ ಕ್ರೈಸ್ಟ್ ಇಸ್ ಟಾಕಿಂಗ್ ಟು ಪೀಟರ್. ಪೇತ್ರನಿಗೆ ಜೊತೆಯಲ್ಲಿ ನೋಡುವಂತರಾಗಿದ್ದೇವೆ. ಹಿ ಇಸ್ ದ ಒನ್ ಹೂ ಲವ್ಡ್ ಕ್ರೈಸ್ಟ್. ಯೇಸು ಕ್ರಿಸ್ತನನ್ನು ಪ್ರೀತಿ ಮಾಡಿದಂತವನು. ಹಿ ಇಸ್ ಒನ್ ಆಫ್ ದ ಡಿಸೈಪಲ್ ಆಫ್ ಕ್ರೈಸ್ಟ್. ಮಾತ್ರವಲ್ಲ, ಹಿ ವಾಸ್ ಒನ್ ಆಫ್ ದ ಫಾರ್ಮೋಸ್ಟ್ ಇನ್ನರ್ ಸರ್ಕಲ್. ಪೇತ್ರ, ಯಾಕೋಬ, ಯೋಹಾನ, ಆ ಮೂರು ಪ್ರಾಮುಖ್ಯರ ಜೊತೆಯಲ್ಲಿ ಮೋಸ್ಟ್ ಪ್ರಾಮಿನೆಂಟ್ ಪರ್ಸನ್ ಇನ್ ದ ಇನ್ನರ್ ಸರ್ಕಲ್. ಅಲ್ಲಿ ಬಹಳ ಶಿಷ್ಯರಲ್ಲಿ ಮೂರು ಪ್ರಾಮುಖ್ಯವಾದಂತವರ ಮಧ್ಯದಲ್ಲಿ ಹಿ ವಾಸ್ ಆಲ್ಸೋ ಒನ್ ಆಫ್ ದೆಮ್. ಆತನಿಗೆ ಇಲ್ಲಿ ಯೇಸು ಕ್ರಿಸ್ತ ಹೇಳ್ತಾ ಇರುವಂತಹ ಮಾತು 16:23 ವಚನದಲ್ಲಿ, ಆತನು ತಿರುಗಿಕೊಂಡು ಪೇತ್ರನಿಗೆ, ಸೈತಾನನೇ, ನನ್ನ ಮುಂದೆ ನಿಲ್ಲಬೇಡ, ನಡೆ,
ನನಗೆ ನೀನು ವಿಘ್ನವಾಗಿದ್ದಿ, ನಿನ್ನ ಯೋಚನೆ ಮನುಷ್ಯರ ಯೋಚನೆಯೇ ಹೊರತು ದೇವರದಲ್ಲ ಎಂದು ಹೇಳಿದನು. ವಾಟ್ ಡು ವಿ ಅಂಡರ್ಸ್ಟ್ಯಾಂಡ್ ಫ್ರಮ್ ದಿಸ್? ಕಲಿಯುವಂಥದ್ದು ಏನೆಂಬುದಾಗಿ ಹೇಳಿದರೆ, ದೇರ್ ಮೇ ಬಿ ಎಲ್ಡರ್, ಡೀಕನ್ ಆಗಿರ್ಬೋದು, ಎಲ್ಡರ್ ಆಗಿರ್ಬೋದು, ಎಲ್ಡರ್ ಪತ್ನಿ ಆಗಿರ್ಬೋದು, ಡೀಕನ್ ಆಗಿರ್ಬೋದು, ಡೀಕನ್ ಪತ್ನಿ ಆಗಿರ್ಬೋದು, ಪ್ರೀಚರ್ ಆಗಿರ್ಬೋದು, ಪ್ರೀಚರ್ ಪತ್ನಿ ಆಗಿರ್ಬೋದು, ಸೇವಕರಾಗಿರ್ಬೋದು, ಸೇವಕರ ಪತ್ನಿ ಆಗಿರ್ಬೋದು. He will attack everybody, he will use everybody. Nobody is immune. ಯಾರು ಸಹ ಆತನ ಒಂದು ಕಾರ್ಯಕ್ಕೆ ಹೊರತಾಗಿಲ್ಲ. He can use anybody. He may be a preacher, he may be a elder, he may be a God servant, he may be anyone. ಪ್ರೇರೆ, ಯಾರನ್ನು ಬೇಕಾದರೂ ಆತನು ತನ್ನ ತಂತ್ರಕ್ಕೆ ಆತನು ಉಪಯೋಗಿಸಬಹುದು. ಪ್ರೇರೆ, ಅದೇ ಸಮಯದಲ್ಲಿ ಗಮನಿಸಬೇಕಾದ ಅಂಶ ಏನೆಂಬುದಾಗಿ ಹೇಳಿದರೆ, Satan power is limited. ಪ್ರೇರೆ, he is powerful truly, ಆತನು ಬಲಶಾಲಿ ನಿಜ, ಆದರೆ he cannot temper your life according to his desire. ಆದರೆ ದೇವರು ಯಾವುದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾನೋ ಅಷ್ಟು ಮಾತ್ರ he can temper in your life and my life. ನನ್ನ ಮತ್ತು ನಿನ್ನ ಜೀವಿತದಲ್ಲಿ ದೇವರು ಯಾವ ಮೇರೆಯನ್ನು ಹಾಕಿದಾನೋ ಅಷ್ಟಕ್ಕೆ ಮಾತ್ರ ಆತನು ತನ್ನ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯ. ಪ್ರೇರೆ, ಯಾಕೆಂಬುದಾಗಿ ಹೇಳಿದ್ರೆ, he is not omniscient, ಆತನು ಸರ್ವಜ್ಞಾನಿ ಅಲ್ಲ. he is not omnipresent, ಆತನು ಸರ್ವವ್ಯಾಪಿ ಅಲ್ಲ. ಆತನು he is not omnipotent, ಆತನು ಸರ್ವಶಕ್ತನ ಅಲ್ಲ. ಯಾಕೆಂಬುದಾಗಿ ಎಷ್ಟು ಮಾತ್ರಕ್ಕೂ he is not omnipotent, he is not omniscient, he is not omnipresent. ಆತನು ಸರ್ವಶಕ್ತನಲ್ಲ, ಸರ್ವವ್ಯಾಪಿ ಅಲ್ಲ, ಸರ್ವಶಕ್ತನಲ್ಲ. ಪ್ರಿಯರೇ, his power is limited. ಮಾತ್ರ ಪ್ರಿಯರೇ, he also works in the life of unbelievers. ಅವಿಶ್ವಾಸಿಗಳ ಮಧ್ಯದಲ್ಲೂ ಆತನು ಕಾರ್ಯ ಮಾಡುವಂತನಾಗಿದ್ದಾನೆ. ಹೇಗೆ ಎಂಬುದಾಗಿ ಹೇಳಿದರೆ, Satan has blinded their minds to the truth. ಸತ್ಯವು ಗೋಚರವಾಗದ ಹಾಗೆ ಅವರ ಮನೋನೇತ್ರಗಳನ್ನು ಆತನು ಕುರುಡು ಮಾಡಿದ್ದಾನೆ. ಯಾಕಂದ್ರೆ ಕೊರಿಂಥ ಪತ್ರಿಕೆ ನಾವು ಹೀಗೆ ಓದುವಂತರಾಗಿದ್ದೇವೆ. 2 Corinthians chapter 4 verse 4, 2ನೇ ಕೊರಿಂಥ ಪತ್ರಿಕೆ 4ನೇ ಅಧ್ಯಾಯ 4ನೇ ವಚನದಲ್ಲಿ, ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯ ಪ್ರಕಾಶವು ಉದಯವಾಗಬಾರದೆಂದು ಈ ಪ್ರಪಂಚದ ದೇವರು ನಂಬಿಕೆಯಿಲ್ಲದವರ ಮನಸ್ಸನ್ನು ಮಂಕು ಮಾಡಿದ್ದಾನೆ. He does not want the truth to be known by the unbelievers. ಅವಿಶ್ವಾಸಿಗಳಿಗೆ ಎಷ್ಟು ಮಾತ್ರಕ್ಕೂ ಈಗ ಆರಾಧನೆಯಿಂದ ಸಹ ನೋಡ್ತಾ ಬಂದೆವು, ಆ ಒಂದು ಸತ್ಯವಾದಂತಹ ಬೆಳಕು ಬಂದದ್ದಾಗಿತ್ತು. ಆದರೆ ಅವರು ಅದನ್ನು ಗ್ರಹಿಸಿಕೊಳ್ಳದ ಹಾಗೆ ಅವರ ಮನೋನೇತ್ರಗಳನ್ನು ಕುರುಡು ಮಾಡುವುದು ಅದು ಸೈತಾನನ ಒಂದು ಕೆಲಸ. ಓ ಪ್ರೇರೆ, he will do anything, ಯಾವ ಕಾರ್ಯವನ್ನು ಬೇಕಾದ್ರೂ ಆತನು ಮಾಡ್ತಾನೆ. ಯಾಕೆಂದರೆ ಆ ಒಂದು ಸತ್ಯವು ಅವಿಶ್ವಾಸಿಗಳಿಗೆ ಹೋಗದ ಹಾಗೆ, ಆ ಒಂದು ಸತ್ಯವನ್ನು ಅವರು ಕಂಡುಕೊಳ್ಳದ ಹಾಗೆ ತನ್ನ ಎಲ್ಲ ತಂತ್ರಗಳನ್ನು ಸೈತಾನನು ಉಪಯೋಗಿಸುವಂತನಾಗಿದ್ದಾನೆ. ಯೋಹಾನ್ ಬರೆದ ಸುವಾರ್ತೆ ದಯಮಾಡಿ ಒಂದು ವಚನ ಗಮನಿಸ್ರಿ. ಯೋಹಾನ್ ಬರೆದ ಸುವಾರ್ತೆ 3ನೇ ಅಧ್ಯಾಯ, ದಯಮಾಡಿ ತಿರುಗಿಸಬಹುದು ಆ ಒಂದು ವಚನ ಕಡೆಗೆ. ಯೋಹಾನ್ ಬರೆದ ಸುವಾರ್ತೆ 3ನೇ ಅಧ್ಯಾಯ 19ನೇ ವಚನ ನಾವು ಹೀಗೆ ಓದುವಂತರಾಗಿದ್ದೇವೆ. ಬೆಳಕು ಲೋಕಕ್ಕೆ ಬಂದಿದ್ದರೂ ಮನುಷ್ಯರ ಕೃತ್ಯಗಳು ಕೆಟ್ಟವುಗಳು ಆಗಿರುವುದರಿಂದ ಅವರು ಬೆಳಕಿಗಿಂತ ಕತ್ತಲೆಯನ್ನೇ ಹೆಚ್ಚಾಗಿ ಪ್ರೀತಿಸಿದರು. They did love the darkness more than the light. ಕೆಟ್ಟದನ್ನು ಮಾಡುವವರು ಬೆಳಕನ್ನು ಸಹಿಸುವುದಿಲ್ಲ, ತಮ್ಮ ಕೃತ್ಯಗಳು ಎಲ್ಲಿ ತೋರಿ ಬಂದಾವೆಂದು ಬೆಳಕಿಗೆ ಬರುವುದಿಲ್ಲ. ಬೆಳಕು ಬಂದಿದ್ದರೂ ಮನುಷ್ಯನ ಕೃತ್ಯಗಳು ಕೆಟ್ಟವುಗಳಾಗಿರುವುದರಿಂದ ಬೆಳಕಿಗಿಂತ ಕತ್ತಲೆಯನ್ನೇ ಹೆಚ್ಚಾಗಿ ಪ್ರೀತಿಸಿದರು. ಪ್ರೇರೆ, ಅಪೊಸ್ತಲ ಕೃತ್ಯಗಳು 24ನೇ ಅಧ್ಯಾಯ, ದಯಮಾಡಿ ಅಲ್ಲಿಗೆ ಒಂದು ವಚನ ಗಮನಿಸ್ರಿ. ಅಪೊಸ್ತಲ ಕೃತ್ಯಗಳು 24ನೇ ಅಧ್ಯಾಯ 24ನೇ ವಚನ. ನಾವು ಅಲ್ಲಿ ಒಂದು ಸಂಗತಿ ನೋಡುವಂತರಾಗಿದ್ದೇವೆ. ಆಕ್ಟ್ಸ್ ಚಾಪ್ಟರ್ 24, ಅಪೊಸ್ತಲ ಕೃತ್ಯಗಳು 24ನೇ ಅಧ್ಯಾಯ. ಅಲ್ಲಿ ಫೆಲಿಕ್ಸನ ಕುರಿತಾಗಿ ಒಂದು ಸಂಗತಿಯ ನೋಡುವಂತರಾಗಿ 24ನೇ ಅಧ್ಯಾಯ 24ನೇ ವಚನ. ಕೆಲವು ದಿವಸಗಳಾದ ಮೇಲೆ ಫೆಲಿಕ್ಸನು ಯೆಹೂದ್ಯಳಾದ ದುರ್ಸಿಲ್ಲಳೆಂಬ ಸ್ವಂತ ಹೆಂಡತಿಯೊಂದಿಗೆ ಬಂದು ಪೌಲನನ್ನು ಕರೆಸಿಕೊಂಡು ಕ್ರಿಸ್ತ ಯೇಸುವಿನಲ್ಲಿರತಕ್ಕ ನಂಬಿಕೆ ವಿಷಯವಾಗಿ ಅವನು ಹೇಳಿದ ಮಾತುಗಳನ್ನು ಕೇಳಿದನು. ಫೆಲಿಕ್ಸ್ he called Paul, ಪೌಲನನ್ನು ಕರೆದನು. ಸತ್ಯವನ್ನು ದಯಮಾಡಿ ನಮಗೆ ತಿಳಿಸು. We want to know the true gospel. ಯೇಸು ಕ್ರಿಸ್ತನ ಕುರಿತಾದಂತಹ ಸಂಗತಿಯನ್ನು ನಮಗೆ ತಿಳಿಸಬೇಕೆಂಬುದಾಗಿ ಪೌಲನನ್ನು ಫೆಲಿಕ್ಸನು is an officer in Rome, ರೋಮಿನ ಒಂದು ಅಧಿಕಾರಿ. ಆತನು ಪೌಲನನ್ನು ಕರೆಸಿ ನಮಗೆ ಆ ಒಂದು ಸತ್ಯವನ್ನು ತಿಳಿಸು ಎಂಬುದಾಗಿ ಹೇಳಿದನು. ಮುಂದಿನ ವಚನ ಗಮನಿಸ್ರಿ. ಪೌಲನು verse 25, ಸುನೀತಿ, ದಯೆ, ಮುಂದಣ ನ್ಯಾಯ ವಿಚಾರಣೆ ಇವುಗಳ ವಿಷಯವಾಗಿ ಪ್ರಸ್ತಾಪಿಸಿದ್ದಾಗ ಫೆಲಿಕ್ಸನು ಭಯಗ್ರಸ್ತನಾಗಿ ಅವನಿಗೆ ಸದ್ಯಕ್ಕೆ ಹೋಗು, ಸಮಯ ದೊರಕಿದಾಗ ನಿನ್ನನ್ನು ಕರೆಸುವೆನು ಎಂದು ಹೇಳಿದನು. He told about the gospel. ಸುನೀತಿಯ ಕುರಿತಾಗಿ, ದಯೆಯ ಕುರಿತಾಗಿ, ನ್ಯಾಯ ವಿಚಾರಣೆ ಕುರಿತಾಗಿ ಎಲ್ಲವನ್ನು ಸ್ಪಷ್ಟವಾಗಿ ಆತನಿಗೆ ತಿಳಿಸಿದನು. ಆದರೆ ಫೆಲಿಕ್ಸನು ಆತನು ಹೇಳಿದಾನೆ ಮಾಡಿದ ಸಂಗತಿ ಏನು? ಪ್ಲೀಸ್ ಸ್ಟಾಪ್ ನೌ ಯು ಗೋ ಬ್ಯಾಕ್, ಐ ವಿಲ್ ಕಾಲ್ ಯು ಸಮ್ ಅದರ್ ಟೈಮ್, ಯು ಕ್ಯಾನ್ ಕಮ್ ಅಂಡ್ ಟೆಲ್ ಮಿ ದಟ್ ಗಾಸ್ಪಲ್. ಡು ಯು ನೋ ವಾಟ್ ಹ್ಯಾಪನ್? ಜಸ್ಟ್ ಆಫ್ಟರ್ 1 year, ಇಫ್ ಯು ಗೋ ಬ್ಯಾಕ್ ಟು ಹಿಸ್ಟ್ರಿ, ಚರಿತ್ರೆ ನೋಡಿದರೆ ಕೆಲವೇ 1.5 ವರ್ಷದಲ್ಲಿ ಫೆಲಿಕ್ಸನಿಗೆ ಸಿಂಹಾಸನ ಅದು ಕಳೆದು ಹೋಯಿತು.
ಬೇರೆಯವರ ಒಂದು ಸ್ಥಾನವನ್ನು ಅಲಂಕರಿಸಿದ್ರು. ಅದಾದ ಮೇಲೆ ಪ್ರೇರೆ ಇನ್ 79 AD ಕ್ರಿಸ್ತ ಶಕ 79ನೇ ಇಸವಿಯಲ್ಲಿ ಫೆಲಿಕ್ಸನ ಹೆಂಡತಿ ದ್ರುಸಿಲಾ ಎಂಬುದಾಗಿ ನಾವು ಅಲ್ಲಿ ನೋಡ್ತಾ ಬಂದೆವು. ದ್ರುಸಿಲಾ, ಶಿ ಈಸ್ ಆಫ್ ದ ಲೈನ್ ಆಫ್ ಕಿಂಗ್ ಹೆರೋದ್ ಯೇಸು ಕ್ರಿಸ್ತನಿದ್ದಂತಹ ಸಮಯದಲ್ಲಿ ಅನೇಕ ಮಕ್ಕಳನ್ನು ಕೊಂದಂತ ಹೆರೋದಿನ ಸಂತತಿಯಿಂದ ಬಂದಂಥವಳು ಫೆಲಿಕ್ಸನ ಹೆಂಡತಿ. ಆ ಒಂದು ಸಂತತಿಯಿಂದ ಬಂದಂಥವಳು ದ್ರುಸಿಲ್ಲಳು. ಬೇರೆ ಆ ಫೆಲಿಕ್ಸನು, ದ್ರುಸಿಲ್ಲಳು ಮತ್ತು ಓನ್ಲಿ ಸನ್ ಮಗನನ್ನು ಕರ್ಕೊಂಡು ದೇ ವೆಂಟ್ ಟು ಪಾಂಪೆ ಐಲ್ಯಾಂಡ್, ಟೂರಿಸ್ಟ್ ಸ್ಪಾಟ್. ಪಾಂಪೆಗೆ ಹೋಗಿ ದೇ ವರ್ ಎಂಜಾಯಿಂಗ್ ದೇರ್ ವೆಕೇಶನ್. 79ನೇ ಇಸ್ವಿ ಕ್ರಿಸ್ತ ಶಕ ಅಲ್ಲಿ ಅವರು ತಮ್ಮ ವೆಕೇಶನ್ ಎಂಜಾಯ್ ಮಾಡ್ತಿದ್ದ ಸಮಯದಲ್ಲಿ ದೇ ವರ್ ಇಂಡಲ್ಜಿಂಗ್ ಇನ್ ಆಲ್ ದಟ್ ಫ್ಯಾಬುಲಸ್ ಪಾಂಪೆ ಎಂಬಂತ ಆ ಒಂದು ಸ್ಥಳದಲ್ಲಿ ವೆಕೇಶನಿಂಗ್ ಅಲ್ಲಿ ಇದ್ದಂಥ ಸಮಯದಲ್ಲಿ ವಿತೌಟ್ ಅನ್ನೋಯಿಂಗ್ಲಿ ಮೌಂಟ್ ವೆಶುವೆಸ್ ಸ್ಟಾರ್ಟೆಡ್ ಟು ಬೆಲ್ಚ್ ಫೋರ್ತ್ ಇಟ್ಸ್ ಲಾವಾವನ್ನು ಹರಿಸಲಿಕ್ಕೆ ಪ್ರಾರಂಭವಾಯಿತು. ಕೆಲವೇ ತಾಸುಗಳಲ್ಲಿ ಪ್ರೇರೆ ಇಡೀ ಪಾಂಪೆ ಆ ಒಂದು ಲಾವರಸಕ್ಕೆ ಆಹುತಿಯಾಗಿ ಫೆಲಿಕ್ಸ್, ಡ್ರುಸಿಲ್ಲಾ ಅಂಡ್ ಓನ್ಲಿ ಸನ್ ದೇ ಲಾಸ್ಟ್ ದೇರ್ ಲೈಫ್ಸ್. ಎಂಥ ಒಂದು ನಿರಾಶೆಯಲು. ಸತ್ಯವು ಅಲ್ಲಿ ಆತನ ಮುಂದೆ ಬಂದದ್ದಾಗಿತ್ತು. ಸತ್ಯವನ್ನು ಆತನು ತಿಳಿಸಿದನು. ನೀನು ಇದನ್ನು ಕಂಡುಕೊಂಡದ್ದೇ ಆದರೆ ಪರಲೋಕಕ್ಕೆ ನೀನು ಬಾಧ್ಯಸ್ಥನಾಗುತ್ತೆ ಎಂಬಂಥ ಸಂದೇಶ ಆತನಿಗೆ ಬಂದಿತ್ತು. ಆದರೆ ಯಾವಾಗ ನ್ಯಾಯ ವಿಚಾರಣೆ, ಆ ನೀತಿವಂತಿಕೆ ಎಂಬಂಥ ಸಂಗತಿಗಳು ಆತನ ಕಿವಿಗಳಿಗೆ ಬಿದ್ದವೋ, ಸ್ಟಾಪ್, ಅಲ್ಲಿ ನಿಲ್ಲಿಸಿ, ಮತ್ತೊಂದು ಸಾರಿ ನಿನಗೆ ಕರೆಸ್ತೇನೆ ಎಂಬುದಾಗಿ ಆತನು ಹೇಳಿದನು. ಬೇರೆ ಒಂದು ಕ್ಷಣ ಅವಲೋಕನ ಮಾಡಿಕೊಳ್ಳೋಣವಾ? ಆತನು ಕೊಟ್ಟಂತ ಒಂದು ಸಮಯವನ್ನು ಉಪಯೋಗಿಸಿಕೊಂಡವರಾಗಿ ಯೇಸು ಕ್ರಿಸ್ತನ ಬರಲಿಕ್ಕೆ ನಾವು ಪ್ರಯತ್ನ ಮಾಡೋಣ. ಮಾತ್ರವಲ್ಲ ಪ್ರೇರಣೆಯಾಗಿ ಹಿ ಸ್ಟೀಲ್ಸ್ ದ ವರ್ಡ್ ಆಫ್ ಗಾಡ್. ಯಾಕೆ ಮಾರ್ಕನ ಬರೆದ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ನಾವು ಹೀಗೆ ಬಿತ್ತಲ್ಪಟ್ಟಂತ ವಾಕ್ಯವು ಕಾರ್ಯವಾಗದ ಹಾಗೆ ಅದನ್ನು ಕದ್ದುಕೊಳ್ಳುತ್ತಾನೆ ಎಂಬುದಾಗಿ ಓದುವಂತರಾಗಿದೆ. ಮಾರ್ಕನ ಬರೆದ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ಬಿತ್ತುವವನು ವಾಕ್ಯವೆಂಬ ಬೀಜವನ್ನು ಬಿತ್ತುತ್ತಾನೆ. ಮಾರ್ಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ 15ನೇ ವಚನ ನಾವು ಹೀಗೆ ಓದುವಂತರಾಗಿದ್ದೇವೆ. ಕೆಲವರು ವಾಕ್ಯವನ್ನು ಕೇಳಿದ ಕೂಡಲೇ ಸೈತಾನನು ಬಂದು ಅವರಲ್ಲಿ ಬಿತ್ತಿದ ವಾಕ್ಯವನ್ನು ತೆಗೆದು ಬಿಡುತ್ತಾನೆ. ರೀಡ್ ಒನ್ಸ್ ಅಗೇನ್. ಕೆಲವರು ವಾಕ್ಯವನ್ನು ಕೇಳಿದ ಕೂಡಲೇ ಸೈತಾನನು ಬಂದು ಅವರಲ್ಲಿ ಬಿತ್ತಿದ ವಾಕ್ಯವನ್ನು ತೆಗೆದು ಬಿಡುತ್ತಾನೆ. ಇಸ್ ಇಟ್ ನಾಟ್ ಟ್ರೂ ವಿತ್ ನಾ ಲವ್ಸ್ ಪ್ರಿಯರೇ? ಅವಿಶ್ವಾಸಿಗಳಲ್ಲಿ ಮಾತ್ರವಲ್ಲ, ವಿಶ್ವಾಸಿಗಳ ಜೀವಿತದಲ್ಲಿ ಇದೆಷ್ಟೋ ಸತ್ಯವಲ್ವಾ? ಜಸ್ಟ್ ಇಲ್ಲಿ ಕೇಳಿದಂತಹ ಸಂಗತಿ ನಾವು ಹೊರಗಡೆ ಹೋಗುತ್ತಿದ್ದ ಹಾಗೆ ಅದನ್ನು ನಾವು ಮರೆತು ಬಿಟ್ಟಿಲ್ವೋ? ಅದನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ನಾವು ಮನಸ್ಸು ಮಾಡದೆ ನಾವು ಅದನ್ನು ಹಾಗೆ ಮರೆತು ಬಿಟ್ಟಲ್ವೋ? ಪ್ರೇರೆ ದ ಸ್ಟ್ರಾಟಜಿ ಆತನ ಕಾರ್ಯ ಮಾಡುವಂಥದ್ದು ಏನೆಂಬುದಾಗಿ ಹೇಳಿದ್ರೆ, ನಮ್ಮಲ್ಲಿ ಬಿಕಾಸ್ ದೇವರ ವಾಕ್ಯವು ಕಾರ್ಯ ಸಾಧಕವಾದಂತಹದ್ದು, ಅದು ನಮ್ಮ ಲೈಫ್ ಅನ್ನು ಬದಲಾವಣೆ ಮಾಡುವಂತಹದ್ದು. ಆ ಒಂದು ದೇವರ ವಾಕ್ಯವು ಅಲ್ಲಿ ನೆಲೆಸಿಕೊಳ್ಳದ ಹಾಗೆ ಸೈತಾನನ್ನು ತೆಗೆಯಲು ಆತನು ಎಲ್ಲಾ ರೀತಿಯ ಪ್ರಯತ್ನವನ್ನು ಮಾಡುವಂತನಾಗಿದ್ದಾನೆ. ಅನೇಕ ವರ್ಷಗಳ ಹಿಂದೆ ಆಕ್ಸ್ಫರ್ಡಿನ ಒಬ್ಬರು ಎಥೆಸ್ಟಿಕ್ ಪ್ರೊಫೆಸರ್, ನಾಸ್ತಿಕರು, ಅದು ಫಿಜಿ ಐಲ್ಯಾಂಡ್ಸ್ಗೆ ಅವರು ಭೇಟಿ ಮಾಡಿ ಅಲ್ಲಿರುವಂತಹ ಗುಡ್ಡಗಾಡು ಜನರನ್ನ ಅವರು ಭೇಟಿ ಮಾಡಲಿಕ್ಕೆ, ಒಂದು ಅಧ್ಯಯನ ಮಾಡಲಿಕ್ಕೆ ಫಿಜಿ ಐಲ್ಯಾಂಡ್ಸ್ಗೆ ಒಬ್ಬರು ಪ್ರೊಫೆಸರ್, ಹಿ ಈಸ್ ಅ ಎಥಿಸ್ಟ್, ಆತನ ನಾಸ್ತಿಕನು. ಆತನಲ್ಲಿ ಹೋಗಿ ಗುಡ್ಡಗಾಡಿನ ಜನರಲ್ಲಿ ಆತನ ಸಂಭಾಷಣೆ ಮಾಡ್ತಾ ಇರುವಾಗ ಒಂದು ಗುಡ್ಡಗಾಡಿನ ಜನರು ಬಹಳ ಡೀಸೆಂಟ್ ಆಗಿ ಅವರು ರಾಗಗಳನ್ನು ಹಾಡ್ತಾ ಇರುವಂತಹ ಸಂಗತಿ ಆತನು ನೋಡಿದ. ಆತನು ನೋಡಿದ ಮೇಲೆ ಆತನು ಅವರ ಬಳಿಗೆ ಬಂದು ಕೇಳ್ದ, ಹೂ ಹ್ಯಾಸ್ ಫೂಲ್ಡ್ ಯು ಲೈಕ್ ದಿಸ್? ನಿಮಗೆ ಯಾರು ಈ ರೀತಿಯಾಗಿ ಮೂರ್ಖರನ್ನಾಗಿ ನೀವು ಮಾಡಿದ್ರು? ನೀವು ಆ ಒಂದು ಸ್ವಾರ್ಥೆಯನ್ನು ಕೇಳಿ ಯಾರು ಹೀಗೆ ಬಾರು ಹೋಗಿದ್ದೀರಿ ಎಂಬುದಾಗಿ ಆ ನಾಸ್ತಿಕನಾದಂಥ ಪ್ರೊಫೆಸರ್, ಈಸ್ ಅ ಹೈಲಿ ಕ್ವಾಲಿಫೈಡ್ ಮ್ಯಾನ್ ಪ್ರೊಫೆಸರ್, ಆತನು ಬಂದು ಆ ಗುಡ್ಡಗಾಡಿನ ಜನರಲ್ಲಿ ಆತನು ಮಾತನಾಡಲಿಕ್ಕೆ ಪ್ರಾರಂಭಿಸಿದ. ಆತನು ಸಹ ತನ್ನ ಸ್ಟಡಿ ಟೂರ್ಗೆ ಹೋಗಿ ಫಿಜಿ ಐಲ್ಯಾಂಡ್ಸ್ಗೆ ಆತನು ಹೋಗಿದಂಥ ಒಂದು ಸಮಯ. ಆಗ ಆ ಗುಡ್ಡಗಾಡಿನ ಮುಖ್ಯಸ್ಥರು ಆತನ ಜೊತೆ ಮಾತನಾಡ್ತಾ ಹೇಳಿದ್ರು, ಡು ಯು ಸಿ ದಟ್ ಬಿಗ್ ರಾಕ್? ಕ್ಯಾನ್ ಯು ಸಿ? ಅಲ್ಲಿ ದೂರದಲ್ಲಿದ್ದಂಥ ದೊಡ್ಡ ಬಂಡೆಯನ್ನು ತೋರಿಸಿ ಅವರು ಹೇಳಿದ್ರು, ಯಾವುದೇ ವ್ಯಕ್ತಿ ನಮಗೆ ಕೈಗೆ ಸಿಕ್ಕಿದ್ರು ಸಹ ನಾವು ವ್ಯಕ್ತಿಯನ್ನು ತೆಗೆದುಕೊಂಡು ಹೋಗಿ ಆ ದೊಡ್ಡ ಬಂಡೆಗೆ ಆತನ ತಲೆಯನ್ನು ಅಪ್ಪಳಿಸಿ ಆತನನ್ನು ಸಾಯಿಸಿ ಆತನ ಮನೆಗೆ ತಂದು ಬೇಯಿಸಿ ನಾವು ಆತನ ತಿನ್ನುತ್ತಾ ಇದ್ದೆವು. ಮಿಷನರಿಗಳು ಬಂದು ವಾಕ್ಯವನ್ನು ಕೊಡದು ಹೋಗಿದ್ರೆ ಇಷ್ಟೊತ್ತಿಗೆ ನಿನ್ನನ್ನು ಬಡಿಸಿ ನಾವು ನಿನ್ನನ್ನು ಮುಗಿಸ್ತಾ ಇದ್ದೆವು. ಅದರಿಂದ ಕರ್ತನಿಗೆ ನೀನು ಥ್ಯಾಂಕ್ಸ್ ಅನ್ನು ಹೇಳು ಎಂಬುದಾಗಿ ಅವ್ರು ಹೇಳಿದರು. ಆ ಗುಡ್ಡಗಾಡಿನ ನಾಯಕನು ಅವರಿಗೆ ಹೇಳಿದ. ಪ್ರಿಯರೇ, ದೇವರ ವಾಕ್ಯ ಓದು ಕಾರ್ಯಗತ ಮಾಡುವಂತಹದ್ದು. ಆದ್ರಿಂದ ವಾಟ್ ವಿ ಶುಡ್ ಡೂ ಎಂಬಂತಹ ಪ್ರಶ್ನೆ ಖಂಡಿತವಾಗಿ ಬರುವಂತದ್ದಾಗಿದೆ. ಅದಕ್ಕೆ ಪರಿಹಾರ ಏನೆಂಬುದಾಗಿ ಹೇಳಿದ್ರೆ, ಸ್ಟ್ರೆಂಥನ್ ಯುವರ್ ಸ್ಪಿರಿಚುವಲ್ ಇಮ್ಯೂನ್ ಸಿಸ್ಟಮ್. ಯಾವ ರೀತಿಯಲ್ಲಿ ನಮ್ಮ ಡಾಕ್ಟರ್ಸ್ ಅವರು ನಮಗೆ ಸಲಹೆ ಕೊಡ್ತಾರೋ, ನಿಮ್ಮ ಇಮ್ಯುನಿಟಿಯನ್ನು ಹೆಚ್ಚಿಸಿಕೊಳ್ಳ್ರಿ, ಆಗ ನೀವು ಆರೋಗ್ಯವಾಗಿರ್ತೀರಿ ಎಂಬುದಾಗಿ ಎಲ್ಲ ರೀತಿಯ ವೈಟಮಿನ್ಸ್, ಎಲ್ಲ ರೀತಿಯ ಕ್ಯಾಲ್ಸಿಯಂ, ಎಲ್ಲ ರೀತಿಯ ಸಂಗತಿಗಳು ಕೊಡ್ತಾರೋ, ಆ ರೀತಿಯಾಗಿ ನಮ್ಮ ಆತ್ಮಿಕವಾದಂತಹ ಜೀವಿತದಲ್ಲಿ ಪ್ರಿಯರೇ ನಮ್ಮ ಒಂದು ಸ್ಪಿರಿಚುವಲ್ ಇಮ್ಯೂನ್ ಸಿಸ್ಟಮ್ ಅನ್ನು ನೀವು ಬಲಪಡಿಸಿಕೊಳ್ಳ್ರಿ. ಅದಕ್ಕೆ ಒಳ್ಳೆಂತ ಇರುವಂಥದ್ದು ಏನೆಂಬುದಾಗಿ ಹೇಳಿದ್ರೆ, ಚೆಕ್ ಯುವರ್ ಸ್ಪಿರಿಚುವಲ್ ಹೆಲ್ತ್. ಆ ಒಂದು ಆತ್ಮಿಕವಾದಂತಹ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಹೇಗೆ ಎಂಬುದಾಗಿ ಹೇಳಿದ್ರೆ, ರೀಡ್ ಗಾಡ್ಸ್ ವರ್ಡ್.
ದೇವರ ವಾಕ್ಯವನ್ನು ಭಜಿಸಿರಿ ಮತ್ತು ಆತ್ಮನಿಗನುಸಾರವಾಗಿ ನಡೆದುಕೊಳ್ಳಿರಿ. ಯಾಕೆಂಬುದಾಗಿ ಹೇಳಿದ್ರೆ ಮೊದಲೇ ಪೇತ್ರನ ಪತ್ರಿಕೆಯಲ್ಲಿ ನಾವು ಓದುವಂತರಾಗಿದ್ದೇವೆ, ಪಾರಮಾರ್ಥಿಕವಾದಂತ ಶುದ್ಧ ಹಾಲನ್ನು ಬಯಸಿರಿ. ಬೇರೆ ಯೆಹೋಶುವನಿಗೆ, ಮೋಶೆಯು ಸತ್ತ ನಂತರ ಯೆಹೋಶುವನಿಗೆ ದೇವರು ನೇರವಾಗಿ ಹೇಳಿದಂತ ಮಾತು ಜ್ಞಾಪಕಕ್ಕೆ ಬರ್ತದ? ಜೋಶುವ ಚಾಪ್ಟರ್ 1:7, ನನ್ನ ಸೇವಕನಾದಂಥ ಮೋಶೆ ನಿನಗೆ ಬೋಧಿಸಿದ ಧರ್ಮೋಪದೇಶವನ್ನೆಲ್ಲ ಕೈಕೊಂಡು ನಡೆಯುವುದರಲ್ಲಿ ಸ್ಥಿರಚಿತ್ತನಾಗಿರು, ಪೂರ್ಣದಿಂದಿರು, ಅದನ್ನು ಬಿಟ್ಟು ಎಡಕ್ಕಾದರೂ ಬಲಕ್ಕಾದರೂ ಹೋಗಬೇಡ. ನೀನು ಎಲ್ಲಿ ಹೋದರೂ ಕೃತಾರ್ಥನಾಗುವಿ. ಮಾತ್ರವಲ್ಲ, ನೀನು ಕೊಟ್ಟಿರುವಂತಹ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿ ಇರಲಿ. ಬೇರೆ ಯೆಹೋಶುವನಿಗೆ ದೇವರು ನೇರವಾಗಿ ಹೇಳಿದಂತ ಮಾತು, ಯಾವಾಗಲೂ ಆ ಧರ್ಮಶಾಸ್ತ್ರ ನಿನ್ನ ಬಾಯಲ್ಲಿ ಇರಲಿ, ಹಾಗಾದ್ರಲ್ಲೂ ಅದನ್ನು ಧ್ಯಾನಿಸುತ್ತಾ ಅದರಲ್ಲಿ ಬರೋದನ್ನೆಲ್ಲ ಕೈಕೊಂಡು ನಡೆ, ಆಗದಿದ್ದ ಮಾರ್ಗದಲ್ಲೆಲ್ಲ ಸಫಲನಾಗುವಿ. ಬೇರೆ this is a very precious God's word that has given to our hands. Read it, study it, meditate it. ಹೇಗೆ ಎಂಬುದಾಗಿ ಹೇಳಿದ್ರೆ, when you read, ನಾವು ದೇವರ ವಾಕ್ಯವನ್ನು ಓದುವಾಗ, when you see the truth, ಯಾವುದೇ ರೀತಿ ಆ ಒಂದು ಸತ್ಯವನ್ನು ನಾವು ಕಂಡಾಗ ಬಿಲೀವ್ ಇಟ್, ಅದರ ಮೇಲೆ ವಿಶ್ವಾಸವನ್ನು ಇಡು. when you see a prayer, ಪ್ರಾರ್ಥನೆಯ ಒಂದು ಸಂಗತಿ ಕೇಳಿದಾಗ ಅದನ್ನು ಅಪ್ರೋಪ್ರಿಯೇಟ್ ಇಟ್, ಅದನ್ನು ನನಗೆ ಸಂಬಂಧಪಟ್ಟದ್ದು ಎಂಬುದಾಗಿ ಅನುಷ್ಠಾನಕ್ಕೆ ತಂದುಕೋ. when you read a promise, ಯಾವುದಾದ್ರೂ ವಾಗ್ದಾನವನ್ನು ದೇವರ ವಾಕ್ಯದಲ್ಲಿ ಓದಿದಾಗ ಅದನ್ನು ಹೃದಯಪೂರ್ವಕವಾಗಿ ನೀನು ಸ್ವೀಕಾರ ಮಾಡು. ನೀನು ಯಾವುದಾದ್ರೂ ಉದಾಹರಣೆಯನ್ನು ನೋಡಿದರೆ ನೀನು ಅದನ್ನು ಅನುಸರಿಸು. ಮಾತ್ರವಲ್ಲ, ಕ್ರಿಸ್ತನ ಕುರಿತಾದಂತಹ ಯಾವುದಾದ್ರು ವಾಕ್ಯ ಭಾಗ ನಿನಗೆ ಸಿಕ್ಕಿದ್ರೆ ನೀನು ಆತನನ್ನು ಆರಾಧಿಸು. That's how you have to read the scripture. ಆ ರೀತಿಯಾಗಿ ನೀವು ದೇವರ ವಾಕ್ಯವನ್ನು ಓದಬೇಕು. ಮಾತ್ರವಲ್ಲ ಪ್ರಿಯರೇ, ಎರಡನೇದಾಗಿ ದೇವರು ಕೊಟ್ಟಿರುವಂತಹ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ. ಆ ಎಫೆಸ ಪತ್ರಿಕೆ 6ನೇ ಅಧ್ಯಾಯ ಮುಂದಕ್ಕೆ ಬಂದ್ರೆ ಬಿಗ್ ಲಿಸ್ಟ್, ವಾಟ್ ಆಲ್ ವಿ ಹ್ಯಾವ್ ಟು ವೇರ್, ಯಾವ ಸಂಗತಿಗಳನ್ನು ನಾವು ಧರಿಸಿಕೊಳ್ಳಬೇಕು ಎಂಬುದಾಗಿ ಬರೆಯಲ್ಪಟ್ಟಿದೆ. ಮಾತ್ರವಲ್ಲ ಪ್ರಿಯರೇ, ವಿ ಆರ್ ಇನ್ ದ ಸ್ಪಿರಿಚುವಲ್ ವಾರ್ಫೇರ್. ನಾವು ಆತ್ಮಿಕವಾದಂತಹ ಯುದ್ಧ ರಂಗದಲ್ಲಿ ನಾವು ಇಟ್ಟಿದ್ದೇವೆ. ರೆಸಿಸ್ಟ್ ದ ಡೆವಿಲ್, ಸೈತಾನ್ ಎದುರಿಸ್ರಿ, ಆಗ ಆತನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ಪ್ರಿಯರೇ, ಒಂದು ಕ್ಷಣ ಅವಲೋಕನ ಮಾಡಿಕೊಳ್ಳೋಣ. ವಿ ಆರ್ ಇನ್ ದಿ ಸ್ಪಿರಿಚುವಲ್ ಬ್ಯಾಟಲ್. ಪೇತ್ರನು ತನ್ನ ಪತ್ರಿಕೆಯಲ್ಲಿ ಬರೆಯುವಾಗ ಆತನು ತಿಳಿಸುವಂತಹದ್ದು, ಬಿ ಸೋಬರ್, ಬಿ ವಿಜಿಲೆಂಟ್, because your adversary the devil as a roaring lion walketh about seeking whom he may devour. ಸ್ವಸ್ಥಚಿತ್ತರಾಗಿರಿ, ಎಚ್ಚರವಾಗಿರಿ, ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹೋಪೋದೆಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ. he is watching. ಯಾವ ರೀತಿಯಲ್ಲಿ ನಮ್ಮನ್ನು ಕುಗ್ಗಿಸಬಹುದು, ಯಾವ ರೀತಿಯಲ್ಲಿ ಆತ್ಮಿಕವಾಗಿ ನಮ್ಮನ್ನು ಕುಂಠಿತಗೊಳಿಸಬಹುದು ಎಂಬುದಾಗಿ ಎಲ್ಲಾ ರೀತಿಯ ಪ್ರಯತ್ನವನ್ನು ಆತನು ಮಾಡುವಂತನಾಗಿದ್ದಾನೆ. ಮಾತ್ರವಲ್ಲ ಪ್ರಿಯರೇ, 2 Corinthians chapter 11, 2 ಕೊರಿಂಥ ಪತ್ರಿಕೆ 11ನೇ ಅಧ್ಯಾಯ 14ನೇ ವಚನ ಹೀಗೆ ಓದುವಂತರಾಗಿದ್ದೇವೆ, ಸೈತಾನನು ತಾನೇ ಪ್ರಕಾಶ ರೂಪವುಳ್ಳ ದೇವದೂತನ ವೇಷವನ್ನು ಹಾಕಿಕೊಳ್ಳುವನೆಂಬುದಾಗಿ. ಯಾವ ರೀತಿಯಲ್ಲಿ ಆತನು ನಮ್ಮ ಬಳಿಗೆ ಬರ್ತಾನೋ, ಯಾವ ರೀತಿಯಲ್ಲಿ ವಂಚಿಸ್ತಾನೋ ನಮಗೆ ಗೊತ್ತಿಲ್ಲ. ಸಿಂಹದ ರೂಪದಲ್ಲಿ ಬಂದ್ರೆ ಪ್ರಾಯಶಃ ನಮ್ಗೆ ಗೊತ್ತಾಗ್ತದೆ, ನಾವು ಆತನಿಂದ ಎಚ್ಚರಿಕೆಯನ್ನು ತೆಗೆದುಕೊಳ್ಬಹುದು. ಆದರೆ ದೇವರ ವಾಕ್ಯವನ್ನು ಹಿಡ್ಕೊಂಡು, ದೇವರ ಒಂದು ಭಾಷೆಯನ್ನು, ಸ್ಪಿರಿಚುವಲ್ ಲ್ಯಾಂಗ್ವೇಜ್ ಅನ್ನು ಉಪಯೋಗಿಸಿಕೊಂಡು, ದೇವರು, ಗಾಡ್ಸ್ ವಿಲ್, ಪ್ರೇಯರ್, ಆ ರೀತಿಯಾದಂತಹ ಭಾಷೆ ಶೈಲಿಗಳನ್ನು ಉಪಯೋಗಿಸಿಕೊಂಡು ಪ್ರೇರೆ ಆತನು ಅಲ್ಲಿ ಪ್ರವೇಶ ಮಾಡುವಾಗ ಹೌ ಕ್ಯಾನ್ ವಿ ಮೇಕ್ ಔಟ್? ಯಾಕೆಂದಾಗ ಅನೇಕ ಬಾರಿ ಜೆಹೋ ವಿಟ್ನೆಸ್ ಅವರು ಮನೆಗೆ ಬರುವಂತಹದ್ದು ದೇವರ ವಾಕ್ಯವನ್ನು ಉಪಯೋಗಿಸಿಕೊಂಡೆ, ದೇವರ ಹೆಸರನ್ನು ಹೇಳಿಕೊಂಡೆ, ಪ್ರಾರ್ಥನೆ ಮಾಡಿಕೊಂಡೆ, ದೇವರ ಚಿತ್ತವನ್ನು ತಿಳಿಸಿಕೊಂಡೆ ಪ್ರೇರೆ ದೇ ಬ್ರಿಂಗ್ ಎ ಡಿಫರೆಂಟ್ ಆಲ್ ಟುಗೆದರ್ ಸೆಟನಿಕ್ ಗಾಸ್ಪಲ್. ಸೈತಾನನ ಸ್ವಾರ್ಥ ಅಂತ ಇರುವಂತವ್ರು ಹೇಳುವಂತದ್ದು ಏನೆಂದಾಗ, ಗಾಡ್ ಇಸ್ ಎ ಲವಿಂಗ್ ಗಾಡ್, God is a gracious God. He will not send you to hell. ನಿನಗೆ ನರಕಕ್ಕೆ ಎಷ್ಟು ಮಾತ್ರ ಕಳಿಸುವಲ್ಲ, ದೇವರು ಆತನ ಕೂಡಿಯಲ್ಲ. That's all. ಆ ರೀತಿಯಾದಂಥ ಬೋಧನೆಯನ್ನು ಅವರು ಮಾಡುವಂತರಾಗಿದ್ದಾರೆ. ಓ ಪ್ರಿಯರೇ, ಮುಂಜಾನೆ ಒಂದು ಕ್ಷಣ ಅವಲೋಕನ ಮಾಡಿಕೊಳ್ಳೋಣ. ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜತ್ವಗಳ ಮೇಲೆಯೂ ಅಂಧಕಾರದ ದುರಾತ್ಮಗಳ ಸೇನೆ ಮೇಲೆ ನಾವು ಹೋರಾಡುವಂತವರಾಗಿದ್ದಾರೆ. ಪ್ರಿಯರೇ, ನಾವು ಆತ್ಮಿಕವಾಗಿ ನಾವು ಬೆಳೆಯದ ಹಾಗೆ ಕುಂಠಿತವಾಗುವ ಹಾಗೆ ಎಲ್ಲಾ ರೀತಿಯ ಪ್ರಯತ್ನವನ್ನು ಸೈತಾನ ಮಾಡುವಂತರಾಗಿದೆ. He tempt you with money, he tempt you with material things, he tempt you with every sort that they can comfort you. ಪ್ರಿಯರೇ, ನಮಗೆ ಬೇಕಾದಂತಹ ಎಲ್ಲವನ್ನು he will give under this sun because he is a work, he is the God of this world. ಲೋಕದ ಅಧಿಪತಿ, ಲೋಕದಲ್ಲಿ ನಿನಗೆ ಬೇಕಾದ ಎಲ್ಲವನ್ನು ಕೊಡುವಂತನಾಗಿದ್ದಾನೆ. Only he wants to damage your fellowship with God. ದೇವರ ಜೊತೆ ನಮ್ಮ ನಿಕಟವಾದಂಥ ಸಂಬಂಧ, ಅನ್ಯೋನ್ಯತೆ, ಅದನ್ನು ಹಾಳು ಮಾಡಲು ಎಲ್ಲಾ ರೀತಿಯ ಪ್ರಯತ್ನವನ್ನು ಮಾಡುವಂತನಾಗಿದ್ದಾನೆ. ಎಲ್ಲಾ ರೀತಿಯ ಸಂಗತಿಗಳನ್ನು, ಆಪರ್ಚುನಿಟೀಸ್ ಅನ್ನು ಆತನು ಓಪನ್ ಮಾಡಿ ನಮಗೆ ಆತನ ಆಹ್ವಾನವನ್ನು ಕೊಡುವಂತನಾಗಿದ್ದಾನೆ. ಆದ್ರಿಂದ ಪ್ರಿಯರೇ, ಪ್ರತಿ ಬಾರಿ ಸಹ ಕರ್ತನೆ, ನನ್ನ ಮುಂದೆ ತೆರೆದಿರುವಂತಹ ಬಾಗಿಲು ಇದನ್ನು ಚಿತ್ತವಾಗಿದ್ದರೆ ನನಗೆ ತಿಳಿಯಪಡಿಸು, ನಾನು ಅದರಲ್ಲಿ ಪ್ರವೇಶ ಮಾಡುವಾಗ ನೀನು ದಾರಿ ತೋರು ಎಂಬುದು ನಮ್ಮ ದೀನತೆಯ ಪ್ರಾರ್ಥನೆ ಆಗಲಿ. ಕರ್ತನ ತಾನೇ ಆ ಆಲೋಚನೆಗಳನ್ನು ಆಶೀರ್ವದಿಸಲಿ. ಕೊಡದಂತಕ್ಕಾಗಿ ಸುನೀಲ್ ಬ್ರದರ್ ಪ್ರಾರ್ಥನೆ ಮಾಡಿ ಮುಗಿಸುವಂತ ಕೇಳ್ಕೊಳ್ತೇನೆ.